ಯಾರವನು ಅಷ್ಟೊಂದ್ ಜನ ಒಬ್ಬನೇ ಓಡಿಸ್ಕೊಂಡು ಹೋಯ್ತವ್ರೆ? ಅವನ ವಿಷಯ ಕೇಳಿದ್ರೆ ನೀನು ಬೆಚ್ಚ ಬೀಳ್ತೀಯ. ಅವನೊಬ್ಬ ಅಮಾಯಕ ಹುಡುಗ ಗೊತ್ತಾ? ಹೌದಾ ಮಚ? ಹಂಗಾದ್ರೆ ಅವನ ಬಗ್ಗೆ ನನಗೂ ಹೊಸ ಹೇಳು, ನಾನು ತಿಳ್ಕೊತೀನಿ. ಈಗ ಹೇಳ್ತೀನಿ ಕೇಳೋ. ಅಮ್ಮ, ನಾನ್ ರೆಡಿ ಆಗಿದ್ದೀನಿ. ರಾತ್ರಿ ಮಾಡಿರೋ ಬಿಸಿ ಬಿಸಿ ಅನ್ನ ಅಥವಾ ಬೆಳಗ್ಗೆ ಮಾಡಿರೋ ತಂಗಳನ್ನ ಏನಾದ್ರೂ ಸರಿ, ಸೂಪರ್ ಆಗಿ ಕ್ಯಾರಿಯರ್ಗೆ ಹಾಕೊಟ್ಬಿಡು. ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ, ನಾನು ಹೋಗ್ಬೇಕು. ಬಿಸಿ ಅನ್ನನೇ ಮಾಡಿದ್ದೀನಿ, 1 ನಿಮಿಷ ಇರಪ್ಪ, ಡಬ್ಬಿಗೆ ಹಾಕೊಡ್ತೀನಿ. ಏ ಲತಾ, ಶೋಭಾ ಅಣ್ಣಂಗೆ ತಿಂಡಿ ತಗೊಂಡು ಕೊಡ್ರೆ. ರೆಡಿನಾ? ನನಗ್ ಲೇಟ್ ಆಗ್ತಾ ಇದೆ. ಅಣ್ಣ ತಗೊಳ್ಳೋ, ಮಧ್ಯಾಹ್ನ ಮರಿದೇ ಊಟ ಮಾಡು. ಸರಿಮ್ಮ. ಅಣ್ಣ ಸಂಜೆ ಬರುವಾಗ ಏನಾದ್ರೂ ತಗೊಂಡ್ ಬಾರೋ. ಸರಿ, ಏನ್ ತರ್ಲಿ ಹೇಳ್ಪುಟ್ಟ? ಬರುವಾಗ 4 ಜಾಂಗೀರ್ ತಗೊಂಬಾರೋ, ಎಲ್ರೂ ಒಟ್ಟಿಗೆ ಕುತ್ಕೊಂಡ್ ತಿನ್ನೋಣ. ಆಯ್ತಮ್ಮ. ಬರ್ಲಾ? ಗೋಡಾಯ್ತಲ್ಲ, ಬಾ ಹೋಗೋಣ. ನಿನ್ನಂತೂ ದಿನ ನೋಡ್ತೀನಿ. ನಿನ್ನೆ ಅಣ್ಣ ಅವ್ರ ಸಿನಿಮಾಗೆ ಹೋಗಿದ್ದೆ, ಬಂಗಾರದ ವರ್ಷ. ಏನ್ ಅದ್ಭುತ ನಡೆದೆ ಗೊತ್ತಾ? ನಗು ನಗುತ್ತಾ ನೀನಲ್ಲಿ ಏನೇ ಆಗಲಿ. ಯಾಕೋ, ಏನಾಯ್ತು? ಯಾಕೆ ಹೊಳ್ತಾ ಇದ್ಯಾ? ಇಂಥ ಸಮಯದಲ್ಲಿ ಅಣ್ಣವ್ರ ನಮ್ ಜೊತೆ ಇಲ್ವಲ್ಲ ಅಂತ ದುಃಖ ತಡಿಯಕ್ಕಾಗ್ತಾ ಇಲ್ಲ. ಲೋ ದಡ್ಡ, ಅಣ್ಣವ್ರು ನಮ್ ಜೊತೆಗಿಲ್ಲ ಅಂತ ಯಾರು ಹೇಳಿದ್ದು? ಅಣ್ಣವ್ರು ಎಲ್ಲೂ ಹೋಗಿಲ್ಲ. ಪ್ರತಿಯೊಬ್ರು ಕನ್ನಡಿಗರ ಹೃದಯದಲ್ಲೇ ಇದ್ದಾರೆ. ಅರ್ಥ ಆಯ್ತಾ? ಏನು ಬೆಳಿಗ್ಗೆ ಕೊರೆಯಕ್ ಶುರು ಮಾಡ್ಬಿಟ್ಟಿದ್ಯಲ್ಲ? ಕೊರಿತಾ ಇಲ್ಲ ಕಣೋ, ಅಣ್ಣವ್ರ ಜ್ಞಾಪಕ ಬಂದ್ಬಿಟ್ಟು ದುಃಖ ತಡಿಯಕ್ ಆಗ್ತಾ ಇಲ್ಲ. ನೀನ್ ಬಿಡು, ವಾರಕ್ಕೆ 3 ಸಿನಿಮಾ ನೋಡ್ತೀಯಾ? ಅವನ್ ಬೇರೆ ಬಂದ್ಬಿಟ್ಟಲ್ಲ. ಬಂದ್ರ ಬೇಗ, ಅವನ ಹತ್ರ ಏನ್ ಕತೆ ಕೇಳ್ತಿದ್ದೀರಾ? ನಮ್ಮ 5 ಜನದ್ದು ಟೈಮ್ ಅಂದ್ರೆ ಟೈಮು. ಬಂದ್ರ ಹೋಗೋಣ. ಏನ ಇವತ್ತು ಸ್ಪೆಷಲ್? ನಮಸ್ಕಾರ ಲಿಂಗಣ್ಣ. ನಮಸ್ಕಾರ ಲಿಂಗಣ್ಣ. ನಿನ್ನೆ ಗಾಡಿ ಬಂತಂತಲ್ಲ, ಜಲ್ದಿ ರೆಡಿ ಮಾಡ್ಬೇಕಂತ ಸೌಕರ್ಯ ಹೇಳ್ಬಿಟ್ಟು. ಹಲೋ ಮಗಣ. ಅಲ್ಲ ಲಿಂಗಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಉಂಡ್ಯಾ? ಸಂತೋಷ ಬಿಡು. ಏ ಕರಿಯ, ಆರನ್ ಗಿರನ್ ಕದ್ಬಿಡಿಯ ಕಣಲೇ. ಏ ಕಚ್ಚ ಹೋಗಲೇ. ನಮಸ್ಕಾರ ಯಜಮಾನ್ರೆ. ಎಲ್ರು ಬಂದಿದ್ದೀರನಪ್ಪ? ಹ್ಞೂ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ರು ಬಂದಿದೀವಿ ಸರ್. ಯೋಗೇಶ್ ಕಾಣ್ತಾ ಇಲ್ವಲ್ಲ? ಅಣ್ಣ ಇಲ್ಲಿದ್ದೀನಿ. ಗಾಡಿಯಾ ಗೇರ್ ಆಯಿಲ್ ಚೇಂಜ್ ಮಾಡೋದಾ? ಗಾಡಿ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತೇನಪ್ಪ? ಅಣ್ಣ ಚೆಕ್ ಮಾಡಿದೆ, ಫಿಲ್ಟರ್ ಬ್ಲಾಕ್ ಆಗಿದೆ, ಗೇರ್ ಆಯಿಲ್ ಕಮ್ಮಿ, ಕ್ಲಚ್ ಪ್ಲೇಟ್ ಹಾಳಾಗಿದೆ, ಎಲ್ಲ ಚೇಂಜ್ ಮಾಡ್ಬೇಕು. ಅದೇನೇನು ಹೋಗೈತೆ ನೋಡ್ ತಂದಾಕಪ್ಪ. ಆಯ್ತಣ್ಣ. ಸರಿ ಅಣ್ಣ ಎಷ್ಟಾಯ್ತು? 150 + 50. ಸರಿ ಅಣ್ಣ, ಯಜಮಾನ್ರಿಗೆ ಹೇಳ್ತೀನಿ, ತಂದು ಕೊಡ್ತಾರೆ. ಚೆನ್ನಾಗಿದ್ದೇನೆ ನೋಡಮ್ಮ, ಎಷ್ಟು ಮಾತ್ರ ಇದೀನಿ. ನಮ್ಮ ಅಪ್ಪ ಕೊಡ್ಸಿರೋ ಗಾಡಿಲಿ ಬಿಂದಾದ ಓಡಾಡ್ಕೊಂಡು ಜಾಲಿಯಾಗಿದ್ದೀನಿ. ನೀನ್ ಹೇಗಿದ್ಯೋ? ಇದೇನು ನಿನ್ನ ಅವತಾರ? ಇಲ್ಲೇ ಪಕ್ಕದ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನ. ದಿನ 100 ರೂಪಾಯಿ ಸಂಬಳ ಸಿಗುತ್ತೆ. ಏನೋ ದೇವ್ರದೇ, ನೆಮ್ಮದಿಯಾಗಿದ್ದೀನಿ. ಸರಿ ಕಣ, ನನ್ಗೊಂಚೂರು ಅರ್ಜೆಂಟ್ ಕೆಲಸ ಇದೆ. ಬಾಸ್ ಗಾಡಿ ಕೆಟ್ಟೋಗಿದೆ, ರೆಡಿ ಮಾಡ್ಬೇಕು. ಬರ್ಲಾ? ನಾಳೆ ಸಂಡೇ, ನಾಳೆ ರಜಾ ಇದೆ ತಾನೆ? ಹೂ ಕಣ, ಫ್ರೀ ಇದ್ದೀನಿ. ನಾಳೆ ಸಿಗ್ತೀಯಾ? ಎಲ್ಲಿ ಬರ್ಲಿ? ಇನ್ನೆಲ್ಲಿ? ನಮ್ಮ ಮಾಮೂಲಿ ಅಡ್ಡ, ಜಯನಗರ ಪಾರ್ಕ್. ಸರಿ ಕಣ. ಮಿಸ್ ಮಾಡ್ಬೇಡ, ನಿನ್ನ ಹತ್ರ ಏನೋ ಮಾತಾಡೋದಿದೆ. ಸರಿ ಕಣ, ಬರ್ತೀನಿ. ಓಕೆ, ಬಾಯ್ ಬಾಯ್. ಯೋಗಿ ಆಯಿಲ್ ತಗೊಳ್ಳೋ. ಕೊಡ. ಏಯ್, ಯಾಕೋ ತಲೆ ಮೇಲೆ ಹೊಡಿಯೋದು? ನೆನ್ನೆ ಹೇಳಿದ್ದೀನಿ ನಾನು, ಮನೇನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡೋದಿಲ್ಲ, ಇನ್ನು ನಿದ್ದೆ ಮಾಡೋದಕ್ ಬಿಡೋದಿಲ್ಲ. ಒಳ್ಳೆ ಗೋಳ ಆಯ್ತಲ್ಲ ನನಗೆ. ಒಳ್ಳೆ ಕೂಳೆ. ಸುಮ್ನೆ ಕೆಲಸ ಮಾಡೋ, ಯಾಕೋ? ಯೋಗೇಶ, ಸುರೇಶ, ರಮೇಶ,
ಬೇಗ ಬೇಗ ಬನ್ರಪ್ಪ. ನಿಂದೇನೆ ಲೇಟು, ಬೇಗ ಬಾ. ಸರಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೊರಡ್ತೀನಿ ನಾನು. ಸರ್, ನನ್ನ ಹೆಂಡತಿನ ಮೇಲ್ಕೋಟೆ ಕಳಿಸ್ಬೇಕು. ಒಂದ್ 100 ರೂಪಾಯಿ ಜಾಸ್ತಿ ಇದ್ರೆ ಕೊಡಿ ಸರ್. ನಿನ್ನ ಹೆಂಡತಿ ಮೇಲ್ಕೋಟೆ ಕಳಿಸ್ಬೇಕಾದ್ರೆ ನಾನ್ ಮೇಲ್ಕೋಟೆಗೆ ಹೋಗ್ಬೇಕಾಗುತ್ತೆ. ಸರಿ, ನಾ ಬರ್ತೀನಿ. ನಾಳೆ ಬೇಗ ಬಂದ್ಬಿಡ್ರಪ್ಪ. ಆಯ್ತಾಯ್ತು. ಮೇಡಮ್ 1 kg ಅಕ್ಕಿ ಕೊಡಿ. ಮತ್ತೇನ್ ಬೇಕು? 1 ಎಲೆಕೋಸು ಕೊಡಿ. ಆಮೇಲೆ ಸ್ವಲ್ಪ ಹುರುಳಿಕಾಯಿ, ಮತ್ತೆ 1 ತೆಂಗಿನಕಾಯಿ ಕೊಡಿ. ಆಮೇಲೆ ಅಷ್ಟೇ ಸಾಕು. ಬದನೆಕಾಯಿ ಸ್ವಲ್ಪ ಕೊಡಿ. ತಗೊಳ್ಳಿ. ಉಳಿದಿರೋ ಈ 20 ರೂಪಾಯಲ್ಲಿ ಏನಂತ ತಗೊಂಡೋಗ್ಲಿ. ನಾನ್ ಬಂದೆ. ಯಾಕೋ ಇಷ್ಟು ಲೇಟ್ ಆಗಿ ಬಂದೆ? ಅಮ್ಮ, ಇವತ್ತು ಒಂದು ಕಾರ್ ಡೆಲಿವರಿ ಕೊಡ್ಬೇಕಾಗಿತ್ತು. ಅದನ್ನ ಕೊಟ್ಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ತಗೊಳಮ್ಮ, ಇದರಲ್ಲಿ ಜಾಂಗೀರ್ ಇದೆ. ಹೋಗೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕಪ್ಪ? ದಿನ ಲೇಟ್ ಆಗಿ ಬರ್ತ್ಯಾ, ಏನಾದ್ರೂ ಒಂದ್ ಕತೆ ಹೇಳ್ತ್ಯಾ. ಹೌದಮ್ಮ, ನೀವಿಬ್ರು ಇಲ್ಲಿರೋ ತನಕ ನಾನ್ ನಿಮ್ ಹತ್ರ ಕತೆ ಹೇಳ್ತೀನಿ. ನಿಮ್ಮಿಬ್ರಿಗೂ ಮದ್ವೆ ಆಗಿ ನಿಮ್ ಗಂಡನ್ ಮನೆಗೆ ಹೋದ್ಮೇಲೆ ನಾನು ಯಾರ ಹತ್ರ ಕತೆ ಹೇಳಿ? ಏ ಹೋಗೋ, ನಮ್ಮನ್ ಮದ್ವೆ ಮಾಡಿ ಕಳ್ಸಕ್ಕೆ ನೋಡ್ತಾ ಇದೀಯ ನೀನು. ಏ ಶೋಭಾ, ಜಾಂಗಿರಿ ತಂದಿನಿ ಅಂತ ತಿನ್ನೋಣ. ತಗೋ. ಇದನ್ನ ಮೊದ್ಲು ಕೇಳಿದ್ದು ನೀನು, ಅಂದ್ಮೇಲೆ ಮೊದ್ಲು ನೀನೇ ತಿನ್ಬೇಕು. ತಂದಿರೋದು ನೀನು, ಫಸ್ಟ್ ನೀನೇ ತಿನ್ನು. ಇದೇ ನಿನ್ ಕೊನೆ ಮಾತಾ? ಹೌದು. ಸರಿ, ಬೇಡ ಬಿಡು. ಲತಾ, ನೀನಾದ್ರೂ ತಿನ್ನೆ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ತಿನ್ನಿ, ಆಮೇಲೆ ನಾನೇ ತಿಂತೀನಿ. ಅಬ್ಬಾ, ಅಯ್ಯಯ್ಯೋ, ನೀವ್ ಯಾರು ಬೇಡ, ಕೊಡಿ ಇಲ್ಲಿ, ನಾನೇ ತಿನ್ನಿಸ್ತೀನಿ. ಒಂದ್ ನಿಮಿಷ ಇದ್ ನಿನ್ಗೆ. ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವಲ್ಲ. ಎಲ್ರಿಗೂ ಈ ಭಾಗ್ಯ ಸಿಗಲ್ಲ ಅಲ್ವೇನಮ್ಮ? ಆ ದೇವ್ರು ಎಲ್ರಿಗೂ ಎಲ್ಲ ಕೊಡಲ್ಲಪ್ಪ. ಏನಾದ್ರೂ ಒಂದ್ ಕೊರತೆ ಇಟ್ಟಿರ್ತಾನೆ. ಅಪ್ಪನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹುಟ್ಟಿದ್ಮೇಲೆ ಪ್ರತಿಯೊಬ್ರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹುಟ್ಟು ಸಾವು ಅನ್ನೋದೆಲ್ಲ ಅವನ್ ಕೈಯಲ್ಲಿದೆ. ನಾವೇನಿದ್ರು ಇಲ್ಲಿ ನೆಪ ಮಾತ್ರ ಅಷ್ಟೇ. ಯೋಗೀಶ, ಬೇರೆ ಮನೆ ನೋಡಿದ್ಯೇನೋ? ಯಾಕಮ್ಮ, ಈ ಮನೆ ಏನಾಗಿದೆ? ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ತಿನ್ನೋದು ತಿರ್ಪೆ ಹಿಟ್ಟು, ಮಲಗೋದು ಮಾರಿ ಚೌಡಿ ಅಂತ. ಹಾಗಾಗಿದೆ ನಮ್ ಜೀವನ. ಅಲ್ಲಪ್ಪ, ನಿಮ್ಮ ಅಪ್ಪನ ಪೆನ್ಷನ್ ಹಣ 1,500 ರೂಪಾಯಿ, ನೀನ್ ದುಡಿತಾ ಇರೋದು 100 ರೂಪಾಯಿ. ಅಂತದ್ರಲ್ಲಿ ನಮ್ಗೆ ಯಾಕಪ್ಪ ಬೇಕು 1,500 ರೂಪಾಯಿ ಬಾಡಿಗೆ ಮನೆ? ನನ್ ಪುಟ್ಟ ತಂಗಿರು, ನನ್ ಮುದ್ದು ಅಮ್ಮ ನೀನು. ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೋಡು, ಈಗ ನೀನೇನೇನು ಹೇಳಿ ಸುಮ್ನೆ ನನ್ನ ತಲೆ ಕೆಡಿಸ್ಬೇಡ. ನನಗೆ ತುಂಬಾ ಹೊಟ್ಟೆ ಇಸ್ತಾ ಇದೆ. ಮೊದ್ಲು ಊಟ ಬಡ್ಸು. ಬನ್ನಿ, ಊಟ ಮಾಡೋಣ. ಬನ್ನಿ. ಯೋಗೀಶ, ಏ ಲತಾ, ಶೋಭಾ, ಎದ್ದೇಳ್ರಮ್ಮ, ಹೊತ್ತಾಯ್ತು. ಸರಿ ಕಣೆ ಸ್ಮಿತಾ, ನಾವಿನ್ ಹೊರಡ್ತೀವಿ. ಬಾಯ್. ಏ, 1 ನಿಮಿಷ ಕಣ್ರೆ. ಏನೇ? ಕಾಲೇಜ್ಗೆ ಒಟ್ಟಿಗೆ ಹೋಗೋಣ. ರೆಡಿ ಆಗ್ಬಿಟ್ಟು ಮನೆ ಹತ್ರನೇ ಬಂದ್ರೆ ಸರಿ. ಬಾಯ್. ಕಣ್ ಕಾಣಲ್ವೇನೋ ನಿಂಗೆ? ಹಲೋ, ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ತಪ್ಪಾಗಿರೋದು ನಿಮ್ಮಿಂದ. ಅಬ್ಬಾ, ಬೇಕು ಅಂತ ಡಿಕ್ಕಿ ಹೊಡೆದು ಈಗ ತಪ್ಪು ನಮ್ಮೇಲೆ ಹಾಕ್ತಿದ್ಯಾ? ಹೌದಮ್ಮ, ನಾನ್ ಬೇಕು ಅಂತಾನೆ ಡಿಕ್ಕಿ ಹೊಡೆದೆ. ಏನೀಗ? ತಪ್ಪು ನನ್ ಮೇಲೆ ಹೊರಿಸ್ತಾ ಇದ್ಯಾ? ದೊಡ್ಡ ಬಾಲಿವುಡ್ ಬ್ಯೂಟಿ ನೀವು, ಅದಕ್ಕೆ ನಾನು ಬೇಕು ಅಂತಾನೆ ಬಂದು ಡಿಕ್ಕಿ ಹೊಡೆದೆ. ಹಲೋ, ಕನ್ನಡಿಲಿ ಯಾವತ್ತಾದ್ರೂ ನಿಮ್ ಮುಖ ನೋಡ್ಕೊಂಡಿದ್ದೀರಾ? ಮೊದ್ಲೋಗ ಕೆಲಸ ಮಾಡಿ. ತಪ್ಪು ಮಾಡಿದ್ದು ಅಲ್ದೇನೆ ಈಗ ಗೇಲಿ ಬೇರೆ ಮಾಡ್ತಾ ಇದ್ದೀರಾ?
ಹೌದ್ರಿ, ನಾನೇ ತಪ್ಪು ಮಾಡಿದ್ದು. ಬೇಕು ಅಂತಾನೆ ಬಂದು ಡಿಕ್ಕಿ ಹೊಡ್ದೆ. ಏನಿವಾಗ ಕಂಪ್ಲೇಂಟ್ ಕೊಡ್ತೀರಾ? ಅಡ್ರೆಸ್ ಬೇಕಾ? ಬರ್ಕೊಳ್ಳಿ. ನಂಬರ್ 16 ಓಲ್ಡ್ ಪೊಲೀಸ್ ಸ್ಟೇಷನ್ ರೋಡ್, ಬಸವೇಶ್ವರ ನಗರ್, ಬ್ಯಾಂಗ್ಳೂರ್ 79. ಅಮ್ಮ ಅಮ್ಮ, ಏನು ಸ್ನಾನಕ್ಕೆ ನೀರು ರೆಡಿ ಆಗಿದ್ಯಾ? ರೆಡಿ ಆಗಿದೆ, ಹೋಗು. ಇವತ್ತು ನಾನು ಸ್ನಾನ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸಂಜೆ ಬೇಗ ಬಂದ್ಬಿಡ್ತೀಯ ತಾನೆ? ಬರ್ತೀನಮ್ಮ. ಹ್ಮ್. ಹಾಯ್ ಯೋಗಿ. ಹಾಯ್. ಏನಾ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಲೋ ಅಣ್ಣ, ಕಷ್ಟ ಜೀವಿಗಳು ಕಣೋ ನಾವು. ನಮ್ಗೆ ಟೈಮ್ ವ್ಯಾಲ್ಯೂ ಏನು ಅಂತ ಚೆನ್ನಾಗಿ ಗೊತ್ತು. ನಾವು ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೇನೆ ಸಂಜೆ ಆದ್ರೆ 100 ರೂಪಾಯಿ ನಮ್ ಜಾಬ್ನ ಫಾಲೋ ಮಾಡೋದು. ಮಹಾನುಭಾವ, ಈ ಮಾತುಗಳಿಗೇನ್ ಕಮ್ಮಿ ಇಲ್ಲ. ಬರ ಕುತ್ಕೋ ಬಾ. ಯೋಗಿ, ಸಾರಿ ಕಣೋ, ಕೇಳದೆ ಮತ್ಬಿಟ್ಟಿದ್ದೆ. ಅಮ್ಮ, ಲತಾ, ಶೋಭಾ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ರು. ಸರಿ ಬಾರೋ, ಶ್ರೀರಂಗಪಟ್ಟಣದ ಸುತ್ತ ಇರೋ ಪ್ರಕೃತಿ ಸೌಂದರ್ಯನ ನೋಡ್ಕೊಂಬರೋಣ. ಮತ್ತೇನೋ ಮಾತಾಡ್ಬೇಕು ಅಂದೆ. ಅಲ್ಲೇ ಮಾತಾಡಿದ್ರಾಯ್ತು, ನಡಿಯೋ. ಸರಿ ಬಾ. ಬಾಯ್ ಕಣೋ. ಯೋಗಿ, ಒಂದ್ ನಿಮಿಷ. ಯಾಕೋ ಬೇಜಾರ್ ಮಾಡ್ಕೊಂಡಿದ್ಯಾ? ಓ, ನಾನು ಆಡಿದ ಮಾತಿಂದ ನಿಂಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋ. ಐ ಆಮ್ ಸಾರಿ. ಹಾಗಲ್ಲ ಕಣ, ನನ್ನ ತಂದೆ ಸಾಯ್ಬೇಕಾದ್ರೆ ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೆ. ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರು ನಮ್ಮ ತಾಯಿನ, ನಮ್ಮ ತಂಗಿಯರ್ನ ಕೆಲ್ಸಕ್ಕೆ ಕಳ್ಸಲ್ಲ ಅಂತ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಕಣೋ. ಇದರಿಂದ ನಮ್ಮ ತಂದೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನೋಡ ಯೋಗಿ, ನಿನ್ಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡೋ. ಸರಿ ಕಣೋ, ನಾನು ಫ್ರೀ ಆದಾಗ ಮತ್ತೆ ನಿನಗೆ ಸಿಗ್ತೀನಿ. ಓಕೆ, ಬಾಯ್. ಬಾಯ್. ಅಮ್ಮ, ಅಣ್ಣ ಬಂದ. ಏನೋ ಅಣ್ಣ ನೀನು, ರಜೆ ದಿನ ಒಂದಿನ ಆದ್ರೂ ನಮ್ ಜೊತೆ ಇರ್ಬೇಕು ಅಂತ ಅನ್ಸಲ್ವಾ? ಅಯ್ಯೋ, ಸಾರಿ. ನನ್ನ ಹಳೆ ಫ್ರೆಂಡು ಕ್ಲಾಸ್ಮೇಟ್ ನ ಮೀಟ್ ಮಾಡಕ್ ಹೋಗಿದ್ದೆ. ಅವ್ನು ಯಾರು ಅಂತ ಗೆಸ್ ಮಾಡಿ ನೋಡೋಣ. ನನಗೆ ಗೊತ್ತಾಯ್ತು ಬಿಡು. ನಿನಗ್ ಗೊತ್ತಾ? ಹಾಗಿದ್ರೆ ಯಾರು ಹೇಳಿ ನೋಡೋಣ. ಹೌದು, ನಾನು ಅವ್ರನ್ನ ನೋಡಿದೀನಿ. ಏ ಲತಾ, ಅಣ್ಣನ್ ಜೊತೆ 7ನೇ ಕ್ಲಾಸಲ್ಲಿ ಒಬ್ಬ ಆನಂದ್ ಅಂತ ಇದ್ದ ಅಲ್ವೇನೆ? ಹೌದು, ಇದ್ದ. ಅವನೇ ಅಲ್ವೇನಣ್ಣ? ಏ, ಅವನಲ್ಲ. ಅಲ್ವೇನೋ ಅಣ್ಣ? 100% ಅವನೇ. ಅಮ್ಮ ಇಲ್ಲೇ ಕಾಣ್ತಾ ಇಲ್ಲ? ಅಮ್ಮ ಎಲ್ಲಿ ಹೋಗಿರ್ತಾರೆ? ಅಡಿಗೆ ಮನೆಯಲ್ಲೇ ಇದ್ದಾರೆ. ಅಮ್ಮ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ತುಂಬಾ ಹಸುವಾಗ್ತಾ ಇದೆ. ಏನಾದ್ರೂ ಇದೆಯಾ? ಇದೆ ಬಾಪ್ಪ, ನೀವು ಬಂದ್ರೆ. ಮುಂದಿನ ತಿಂಗಳು ಕಾಲೇಜಿಂದ NSS ಕ್ಯಾಂಪ್ ಹೋಗ್ತಾ ಇದ್ದಾರೆ, ಹೋಗೋಣಂದ್ರೆ? ಇನ್ನು ಕೇಳ್ತಿಯಲ್ಲೇ, ಅಂತ ಎಂಜಾಯ್ ಮಾಡುವಂತ ಕ್ಯಾಂಪ್ ಮಿಸ್ ಮಾಡ್ಕೊಳ್ಳೋಷ್ಟು ಮೂರ್ಖರು ನಾವೆಲ್ಲ. ಹೂ ಬಿದ್ದೋಯ್ತಲೆ. ಈ ಹೂ ಯಾವ್ದಕ್ ಪ್ರಸಿದ್ಧಿ ಗೊತ್ತೇನ್ರೆ?
ಎಷ್ಟೋ ಜನದ ಮನ್ಸಲ್ಲಿ ಎಷ್ಟೆಷ್ಟೋ ಆಸೆ ಹುಟ್ಟಿಸಿದೆ. ಈ ಹೂವು ವೇಸ್ಟ್ ಆಗ್ಬಾರ್ದು. ಈಗ ನೋಡ್ತಾ ಇರಿ. ಎಕ್ಸ್ಕ್ಯೂಸ್ ಮೀ, ನೀವು ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ಯಾರು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ನಾನ್ ನಿಮ್ನ ತುಂಬಾ ದಿನದಿಂದ ವಾಚ್ ಮಾಡ್ತಾ ಇದ್ದೀನಿ. ಯಾರು ಇವಳು? ನಾನ್ ನಿಮ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ನಿಮಗ್ ನಾನು ಇಷ್ಟ ಆಗಿದ್ರೆ 3 ದಿನ ಬಿಟ್ಟು ಫೌಂಟೇನ್ ಪಾರ್ಕ್ ಹತ್ರ ಬನ್ನಿ. ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಮನೆ ಕೆಡಿಸ್ಬಿಟ್ಲಲ್ಲ, ಯಾರಿರ್ಬೋದು? ಇವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ನಮ್ ಹೆಣ್ಕುಲಕ್ಕೆ ಅವಮಾನ. ದಿನ ಒಬ್ರೊಬ್ರನ್ನ ಚೀಟ್ ಮಾಡ್ತಾನೆ ಇರ್ತಾಳೆ. ಹೇಗಿದ್ರೆ ನನ್ ಪರ್ಫಾರ್ಮೆನ್ಸ್? ಅವ್ನ್ ಸರಿಯಾಗಿ ಬಕ್ರ ಆದ ಕಣೆ. ಇನ್ನ ಅವ್ನ್ ಕತೆ ಅಷ್ಟೇ. ಇನ್ನು 4-5 ದಿನ ಅವನು ಊಟ ತಿಂಡಿ ಬಿಟ್ಬಿಟ್ಟು ಅವಂದೇ ಅದ್ ಕನ್ಸಿನ ಪ್ರಪಂಚ ಕಟ್ಕೊಂಡು ಆ ಪ್ರಪಂಚದಲ್ಲಿ ನಾನೇ ರಾಣಿ ಅವನೇ ರಾಜ ಅಂತ ಕನ್ಸ್ ಕಾಣ್ತಿರ್ತಾನಲ್ವಾ? ಏನೇ ಸ್ಮಿತಾ, ನೀನ್ ಹೀಗೆ ಸಿಕ್ ಹುಡುಗರಿಗೆಲ್ಲ ಚಮಕ್ ಕೊಟ್ಟು ಅವ್ರನ್ನ ಚಿಂತೆಲಿ ಬೀಳೋ ಹಾಗೆ ಮಾಡೋದನ್ ಬಿಟ್ಟು ನೀನ್ ಯಾಕೊಬ್ರನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ಬಾರ್ದು? ನೋಡೆ, ಈ ಲವ್ ಅಲ್ಲಿ ಬಿದ್ದು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಪ್ರಿಯ, ಪ್ರಿಯತಮ, ಪ್ರಾಣ, ಜೀವ ಅಂತೆಲ್ಲ ಒದ್ದಾಡೋದ್ರ ಬಗ್ಗೆ ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಹಾಗೊಂದ್ ವೇಳೆ ನನ್ನ ಲವ್ ಮಾಡಿದ್ರೆ ನನ್ ಲವ್ ಮಾಡೋ ರಾಜ ಈ ರಾಣಿಯ ಎಲ್ಲಾ ಆಸೆಗಳನ್ನು ಈಡೇರ್ಸೋ ಹಾಗಿರ್ಬೇಕು. ಐ ಮೀನ್ ಚೆನ್ನಾಗ್ ಕೂಡಿಟ್ಟಿರೋನಾಗಿರ್ಬೇಕು. ಹಾಗೆ ಇನ್ಕಮ್ ಜೋರಾಗಿ ಬರ್ತಾ ಇರ್ಬೇಕು. ನೀನ್ ಹೇಳ್ದಾಗೆ ಅಂತವ್ರು ಹುಡ್ಕೊಂಡ್ ಲವ್ ಮಾಡಿದ್ರೆ ಅದ್ ಲವ್ ಅನ್ನಲ್ಲ ಬಿಡು. ಅಯ್ಯೋ ಪರವಾಗಿಲ್ಲ ಬಿಡೆ. ಈಗ ಈ ಮಾತನ್ನೆಲ್ಲ ಬಿಟ್ಟು ಬೇಗ ಬನ್ನಿ, ಕ್ಲಾಸ್ ಟೈಮ್ ಆಗತ್ತೆ. ಹಲೋ, ಹಾಯ್. ಏ ಸ್ಮಿತಾ, ಬೇಗ ಬಂದ್ರೆ. ಇವಳು ದಿನ ಇದೇ ಆಯ್ತು. ಏನೇ ಅಪ್ಲಿಕೇಶನಾ? ಏನೇ, ನಾನ್ ಎಂತವನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಆ ಗ್ಯಾರೇಜ್ ನನಗೆ ಹೋಗಿ ಹೋಲಿಸ್ತಿದ್ಯಲ್ಲ, ವೆರಿ ಬ್ಯಾಡ್. ಏನಮ್ಮ ಗ್ಯಾರೇಜ್ ಲೋನ್ ಅಂದ್ರೆ ಅಷ್ಟ್ ಕಂಡಮ್ಮ? ಅವರು ದಿನಕ್ಕೆ 2-3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅಂದ್ರೆ ತಿಂಗಳಿಗೆ 50,000 ರಿಂದ 60,000 ರೂಪಾಯಿ ಸಂಪಾದನೆ. ನೀವ್ ಇದೇ ತರ ಹರಟೆ ಹೊಡ್ಕೊಂಡ್ ಬನ್ನಿ, ನನಗೆ ಕ್ಲಾಸ್ ಟೈಮ್ ಆಯ್ತು, ನಾನು ಹೊರಟೋಗ್ತೀನಿ. ನಿಂತ್ಕೊಳ್ಳಿ, ನಾವು ಬರ್ತೀವಿ. ಬಂದ್ರೆ ಮುಳ್ಳಂದಿ ಫುಲ್ ಎಕ್ಸರ್ಸೈಸ್ ಮಾಡ್ತಾ ಇದೆ. ಏನ್ ಪ್ರಕಾಶ್ ಅಣ್ಣ, ಹೊಟ್ಟೆ ಮೇಲೆ ಕಲ್ಲು ಹಿಡ್ಕೊಂಡು ಏನೋ ಸರ್ಕಸ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇಟ್ಕೋ, ಹೇಳ್ತೀನಿ. ಲೋ ಯೋಗೇಶ, ಸರ್ಕಸ್ ಮಾಡ್ತಾ ಇಲ್ಲ ಕಣೋ, ಹೊಟ್ಟೆ ಕರ್ಸೋದಕ್ಕೆ ಹೊಟ್ಟೆ ಮೇಲೆ ಕಲ್ಲಿಟ್ಕೊಂಡು ವ್ಯಾಯಾಮ ಮಾಡ್ತಾ ಇದ್ದೀನಿ. ಹೌದಾ? ಹೊಟ್ಟೆ ಮೇಲೆ ಕಲ್ಲು ಹಿಡ್ಕೊಂಡು ವ್ಯಾಯಾಮ ಮಾಡಿದ್ರೆ ಹೊಟ್ಟೆ ಕರ್ಗೋಗುತ್ತಾ? ನೋಡು, ಈ ಕಲ್ಲು ಎಷ್ಟು ಸಣ್ಣಗೈತೆ, ನುಣುಪಾಗೈತೆ. ಈ ಕಲ್ಲು ನನ್ನ ಹೊಟ್ಟೆ ಮೇಲೆ ಇದ್ದ ತಕ್ಷಣ ದಪ್ಪ ಆಗೋಯ್ತದೆ, ನನ್ನ ಹೊಟ್ಟೆ ಸಣ್ಣಗಾಗೋಯ್ತದೆ. ಪ್ರಕಾಶ್ ಅಣ್ಣ, ಕಲ್ಲು ಹಿಡ್ಕೊಂಡ್ರೆ ಹೊಟ್ಟೆ ಸಣ್ಣಗಾಗಲ್ಲ. ದಿನ ತಿಂತಿಯಲ್ಲ 8 ಮುದ್ದೆ, ಅದನ್ನ ಕಮ್ಮಿ ಮಾಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನನ್ನ 8 ಮುದ್ದೆ ತಿನ್ನೋದೇನೋ ಸರಿ, ನಿನ್ಗೆ ಗೊತ್ತಾಯ್ತು? ಅದೇ ಸೀಕ್ರೆಟು. ನನ್ ಗ್ಯಾರೇಜ್ ಅಲ್ಲಿ ಅರ್ಜೆಂಟ್ ಕೆಲಸ ಇದೆ, ಬರಲಾ? ಯೋಗೇಶ, ನಾನು ಬರ್ತೀನ. ಯೋಗೇಶ, 19-20 ರಿಂಗ್ ಸ್ಪಾನರ್ ಕೊಡ. ಅಲ್ಲೇ ಇದೆ. ಯೋಗೇಶ, ನಾನೊಂದ್ 3 ದಿನ ಊರ್ನಲ್ಲಿರಲ್ಲ, ಗ್ಯಾರೇಜ್ ನ ಹುಷಾರ ನೋಡ್ಕೊಡ್ರಪ್ಪ. ಅಂದಂಗೆ ಒಂದ್ ದುಡ್ಡಲ್ಲಿ ನಿಮ್ ಪೇಮೆಂಟ್ ಏನಿದೆ ತಗೊಂಡು ಇನ್ ಮಿಕ್ಕಿದ ದುಡ್ಡನ್ನ ಮನೆ ಕಳಿಸ್ಬಿಡ್ರಪ್ಪ. ಆಯ್ತಣ್ಣ. ಏನ್ ಸಾರ್ ಮ್ಯಾಟ್ರು? ಯಜಮಾನ್ರು 3 ದಿನ ಊರಲ್ಲಿ ಇರಲ್ವಂತೆ. ಯಾಕೆ ಕೋತಿ ಆಡ್ದಂಗ ಆಡ್ತಾ ಇದೆಯಾ? ಹಾಗಿದ್ರು ಯಜಮಾನ್ರು 3 ದಿವಸ ಊರಲ್ಲಿರಲ್ಲ, ಬನ್ನಿ ಎಲ್ಲ ಸಿನಿಮಾಗೆ ಹೋಗೋಣ. ಅದೆಲ್ಲ ಆಗಲ್ಲ, ಜವಾಬ್ದಾರಿ ವಹಿಸಿದ್ರೆ ಮರ್ಯಾದೆಯಾಗಿ ಕೆಲಸ ಮಾಡು. ನಿಂದಳೆ ಮಿಲಿಟರಿ ಸಿಸ್ಟಮ್ ಆಯ್ತಲ್ಲಯ್ಯ. ಇನ್ನಾಡ್ರನ್ನ ಕ್ರಾಸ್ ಮಾಡಕ್ಕಾಗಲ್ಲ ಬಿಡು. ಸರಿ ಈಗ ಇಲ್ಲಿರೋ ಕೆಲಸ ಮುಗಿಸಿ ಸಾಯಂಕಾಲ ಆದ್ರೆ ನೋಡೋಣ. ನಂದೊಳ್ಳೆ ಕರ್ಮ ಆಯ್ತಲ್ಲ. ಹಾ ಯೋಗಿ. ಯೋಗೇಶ,
ಆನಂದಣ್ಣ ಕೂಗ್ತಾರ ನೋಡ. ಏಯ್ ಆ ಪ್ಲಗ್ ಟೈಟ್ ಮಾಡು. ಸರಿ ಅದೇನ್ ಕೇಳು. ಏನಪ್ಪ ಅಣ್ಣ ಸಮಾಚಾರ? ಬೆಳಗ್ಗೆನೆ ಗಾಡಿ ಏನಾದ್ರು ಪ್ರಾಬ್ಲಮಾ? ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ, ನಿನ್ನ ಹತ್ರ ಮಾತಾಡ್ಬೇಕು, ಬಾ ಹೋಗೋಣ. ತಮಾಷೆ ಮಾಡ್ತಾ ಇದ್ಯಾ? ಬಾಸ್ ಬೇರೆ ಊರಲ್ಲಿಲ್ಲ, ಕೆಲ್ಸಗಳಿದಾವೆ. ನಿನ್ ಟೈಮ್ ಏನ್ ವೇಸ್ಟ್ ಮಾಡಲ್ಲ ಕಣ, 5 ನಿಮಿಷ ಬರ. ಲವ್ ಎಸ್ಟಿಮ್ ಗಾಡಿ ರೆಡಿ ಮಾಡಿಟ್ರ, 5 ನಿಮಿಷ ಬರ್ತೀನಿ. ಏನೋ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ದೆ. ಯೋಗಿ, ನಿನ್ ಮೆಕ್ಯಾನಿಕ್ ಕೆಲಸ ಪೂರ್ತಿ ಗೊತ್ತೇನಾ? ಯಾಕಪ್ಪ ನಿನಗ್ ಡೌಟಾ? ಡೌಟ್ ಇದ್ರೆ ಹೇಳು, ಈಗಲೇ ನಿನ್ ಕಾರ್ ಪಾರ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಮತ್ತೆ ಅಸೆಂಬಲ್ ಮಾಡ್ಬಿಡ್ತೀನಿ. ಹಾಗಾದ್ರೆ ನಾನೊಂದು ಸೂಪರ್ ಐಡಿಯಾ ಕೊಡ್ತೀನಿ, ಹಾಗೆ ಮಾಡ್ತೀಯಾ? ಒಳ್ಳೆ ದಾರಿಲಿ ಒಳ್ಳೆ ರೀತಿಲಿ ಸಂಪಾದನೆ ಮಾಡುವಂಥದ್ದು ಏನಾದ್ರೂ ಇದ್ರೆ ಹೇಳು, ಖಂಡಿತವಾಗ್ಲೂ ಕೇಳ್ತೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿಮ್ ಬಾಸ್ ಬಂದ್ಮೇಲೆ 1-2 ದಿನ ರಜಾ ಹಾಕು, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸರಿ ಕಣೋ, ನನಗೂ ಗ್ಯಾರೇಜ್ ಅಲ್ಲಿ ಕೆಲಸ ಇದೆ, ನಾ ಹೊರಡ್ತೀನಿ. ಓಕೆ ಬಾಯ್. ಯಾವ್ದಕ್ಕೂ ಸಂಜೆ ಫೋನ್ ಮಾಡೋದನ್ನ ಮರಿಬೇಡ. ಡೆಫಿನೆಟ್ ಆಗಿ ಮಾಡ್ತೀನಿ. ಸಿ ಯು. ಬೈ. ಹಾಯ್ ಚಿನಿ. ಯಾಕಣ ಅಡ್ಡ ದಿಡ್ಡು ಓಡಾಡ್ತಿದ್ಯಾ? ನೀನ್ ನೆಟ್ಟು ನಡೆದ್ರೇನೆ ರಸ್ತೆ ತುಂಬಿಕೊಂಡಿರ್ತತೆ, ಇನ್ ಅಡ್ಡ ದಿಡ್ಡಿ ಓಡಾಡಿದ್ರೆ ನಾವೆಲ್ಲ ಹೋಗೋದೇ ಹಾಗೆ. ಅದಕ್ಕೆ ಹಿಂಗ್ ಓಡಾಡ್ತಾ ಇರೋದು. ಹಿಂಗ್ ಓಡಾಡ್ತಾ ಇದ್ರೆ ಆ ಯೋಗೇಶ ಹೆಂಗ್ ತಪ್ಸ್ಕೊಂಡು ಹೋಯ್ತಾನೆ ಅಂತ ನಾನು ನೋಡ್ತೀನಿ. ಓಹೋ, ಯೋಗೇಶನ್ ಹಿಡಿಯಕ್ ಹಿಂಗ್ ಮಾಡ್ತಿದ್ಯಾ? ಆ ಯೋಗೇಶ ಸಿಗ್ಲಿ ಇವತ್ತು. ಈ ಮುಳ್ಳಂದಿ ಪ್ರಕಾಶ ಏನು ಅಂತ ತೋರ್ತೀನಿ ಅವನ್ಗೆ. ಅವನೇನಣ್ಣ ಮಾಡ್ದ? ಈಗ 1 ಹೊತ್ತಿಗೆ 8 ಮದೆ ತಿನ್ನ ನಾನ್ ಬಿಟ್ಬಿಟ್ಟಿನಿ. ಇವಾಗ ನಾನು ಎಷ್ಟು ಮದೆ ತಿಂತೀನಿ ಅಂತ ಆ ಯೋಗೇಶ ಹೇಳಬೇಕು. ಇವತ್ತಿಗೆ ಯೋಗೇಶ್ ಕತೆ ಮುಗೀತು. ಹಾಗಾದ್ರೆ ಯೋಗೇಶ್ ಇವತ್ತು ನಮ್ ಕೈ ಸಿಗಲ್ಲ ಕಣ್ರೋ, ಬಂದ್ರೆ ಹೋಗೋಣ. ನೋಡಿ ಮರ್ಯಾದಾಗ ಯೋಗೇಶನ್ಗೆ ಹೇಳ್ಬಿಡಿ. ಯೋಗೇಶ ಶುರು ಆಯ್ತು. ಏನು ಶತಾಬ್ದಿ ಎಕ್ಸ್ಪ್ರೆಸ್ ದಿನಾನು ಶುರು ಆಗೇ ಆಗುತ್ತೆ. ಅದು ಶುರು ಆಗೋದು ಒಂದೇ, ಈ ಗಾಡಿ ರಿಪೇರಿ ಆಗೋದು ಒಂದೇ, ನಮ್ಮ ಯಜಮಾನನ್ ಮೂತಿ ಟಿಂಕರಿಂಗ್ ಮಾಡೋದು ಒಂದೇ. ನಾನೀಗ ಕೆಲಸ ಮಾಡ್ಬೇಕು, ದಯವಿಟ್ಟು ಹೋಗ್ತೀಯಾ? ಇವನೊಬ್ಬನೇ ಕೆಲಸ ಮಾಡುದು, ನಾವ್ ಯಾರು ಕೆಲಸ ಮಾಡುದಿಲ್ಲ. ಹೋಗು ಹೋಗು ಒಂದೇ. ಲೇ ಇವ್ನು ಇಲ್ಲೇ ಇದಾನಲ್ಲ? ಹೌದಲ್ವಾ? ಯೋಗೇಶ, ಆ ಮುಳ್ಳಂದಿ ಪ್ರಕಾಶನ್ ಕಣ್ ತಪ್ಪಿಸಿ ಇಲ್ಲಿಗೆ ಯಾವಾಗಲ ಬಂದೆ? ಲೋ, ಆ ಮುಳ್ಳಂದಿ ಪ್ರಕಾಶ ನಿನಗೋಸ್ಕರ ರೋಡಲ್ಲಿ ಅಡ್ಡ ದಿಡ್ಡಿ ಓಡಾಡ್ತಿದ್ದಾನೆ ಕಣೋ. ಏನು ಮುಳ್ಳಂದಿ ಪ್ರಕಾಶನ? ಏನಾಯ್ತು ಮುಳ್ಳಂದಿ ಪ್ರಕಾಶನ್ಗೆ? ಏನಾಯ್ತು? ಏನು ಏನ್ ಬಗ್ಗೆ ನೋಡ್ತೀರಾ? ಹೋಗ್ರ, ಕೆಲಸ ಮಾಡೋಗ್ರ. ತಲೆ ಮಾತಾಡ್ತಾ ಇದ್ದಾರೆ. ಸರ್, ಎಸ್ ಸರ್, ನಮಸ್ಕಾರ ಸರ್. ಯೋಗೇಶ, ಅಣ್ಣ ನಿನ್ನೆ ಒಂದ್ ಗಾಡಿ ಬತ್ತಲ್ಲ, ರೆಡಿ ಆಯ್ತೇನಾ? ಅಣ್ಣ ಇದೇ ಗಾಡಿ ರೆಡಿ ಮಾಡಿದ್ದೀನಿ. ಒಂದ್ ಟ್ರೈಲ್ ನೋಡ್ಕೊಂಡ್ ಬಾ. ಸರಿ ಅಣ್ಣ. ನಾನು ಗಾಡಿ ಮೇಲೆ ಕೂತ್ಕೊಂಡು ಒಂದ್ ರೌಂಡ್ ಔಟ್ ಬಂದ್ಬಿಡ್ಲಾ? ಕೆಲಸ ನೋಡೋದು. ಏನೇ ಇವತ್ತೇನಾದ್ರೂ ಸ್ಟ್ರೈಕ್ ಇದ್ಯಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಮತ್ತಿನ್ನೇನೆ, ಒಂದ್ ಬಸ್ಸು ಬಂದಿಲ್ಲ, ಅಷ್ಟೊಂದ್ ಜನನೂ ಓಡಾಡ್ತಿಲ್ಲ. ಯಾಕೆ ಇಲ್ಲಿ ಓಡಾಡ್ತಿರೋ ನಿನ್ ಕಣ್ಣಿಗೆ ಮನುಷ್ಯ ತರ ಕಾಣಲ್ವಾ? ಗೊತ್ತಿಲ್ವೇನ್ರಿ, ನಮ್ ಹೀರೋಯಿನ್ ಕಣ್ಣಿಗೆ ಯಾವನಾದ್ರೂ ಪತ್ರ ಸಿಕ್ಕಿ ಅವನ್ ಕಿವಿಗೆ ಹೂ ಮುಡ್ಸೋರ್ಗು ಅವಳು ಹಾಗೇನೆ. ಏನ್ರೇ, ನನ್ನ ನೋಡಿ ಗೇಲಿ ಮಾಡಿ ನಗೋಷ್ಟ್ ಆಗ್ಬಿಟ್ರೇನ್ರೆ? ಸುಮ್ನೆ ಜೋಕ್ ಮಾಡ್ದೆ ಕಣೆ. ಓಕೆ, ಎಂಜಾಯ್. ಈ ಸ್ಮಿತಾ, ನಮ್ಮ ಅದೃಷ್ಟಕ್ಕೆ ಯಾವ್ದೋ ಕಾರ್ ಬಂದ್ ನಿಂತಿದೆ ಕಣೆ, ಹೇಗಾದ್ರೂ ಮಾಡಿ ಕಾಲೇಜ್ವರೆಗೂ ಡ್ರಾಪ್ ಮಾಡ್ಸೆ. ಹೌದು ಕಣೆ, ಕಾಲೇಜ್ ಹೇಗೂ ಟೈಮ್ ಆಗಿದೆ, ಪ್ಲೀಸ್. ಅಷ್ಟೇ ತಾನೇ? ಹೌದು, ಏನಾದ್ರೂ ಮಾಡೆ. ಇವನಾ? ಏನಮ್ಮ ಇವನ ಅಂತ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ಯಾ? ಏನಾದ್ರೆ ಸಮಥಿಂಗ್ ಇವಳು ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾಳಂದ್ರೆ ಏನೋ ಸಮಥಿಂಗ್ ಇರ್ಲೇಬೇಕು. ಏನೇ ಸಮಥಿಂಗ್ ಸ್ಪೆಷಲ್ಲಾ?
ಕಾವ್ಯ, ಈ ಗ್ಯಾರೇಜ್ ಅವ್ರಿಗೆ ನಿಜವಾಗ್ಲೂ ದಿನಕ್ಕೆ 2-3 ಸಾವಿರ ಸಂಪಾದನೆ ಇರುತ್ತೇನೆ? ಏನೇ ಅವತ್ತು ಇದನ್ನೇ ಕೇಳ್ದೆ, ಇವತ್ತು ಇದನ್ನೇ ಕೇಳ್ತಿದ್ಯಾ? ಲವ್ ಜೊತೆ ದುಡ್ಡುಗೂ ಪ್ರಾಮುಖ್ಯತೆ ಕೊಡ್ಬೇಕೇನೆ? ಫಸ್ಟ್ ನಾನ್ ಕೇಳಿದಕ್ಕೆ ಆನ್ಸರ್ ಹೇಳು. ನಿಜವಾಗ್ಲೂ ಅಷ್ಟು ಇನ್ಕಮ್ ಇರುತ್ತೇನೆ? ಒಂದ್ ವೇಳೆ ನಿಜವಾಗ್ಲೂ ಅವ್ನಿಗೆ 2-3 ಸಾವಿರ ರೂಪಾಯಿ ಸಂಪಾದನೆ ಇದೆ ಅಂತ ಇಟ್ಕೊ, ಆಗ ಅವ್ನ ನೀನ್ ಸೀರಿಯಸ್ ಆಗಿ ಲವ್ ಮಾಡ್ತೀನಿ. ಅಷ್ಟೇ ಅಲ್ಲ, ಮದ್ವೆನೂ ಆಗ್ತೀನಿ. ಓಕೆ, ಒಂದ್ ವೇಳೆ ಅವ್ನ ನಿನ್ ಮದ್ವೆ ಅದ ಅಂತ ಇಟ್ಕೊ, ಆಮೇಲೆ ಅವ್ನ ನಿನ್ನ ಆಸೆನೆಲ್ಲ ಪೂರೈಸ್ತಾನೆ ಅನ್ನೋ ನಂಬಿಕೆ ಇದ್ಯಾ? ಅದು ನನ್ ಕೈಯಲ್ಲಿದೆ. ಸರಿ, ಒಂದ್ ವೇಳೆ ಅವ್ನ್ ನಿನ್ ಎಲ್ಲಾ ಆಸೆಗಳನ್ನು ಈಡೇರಿಸ್ತಾ ಅಂತ ಇಟ್ಕೋ, ಅವ್ನ ನೀನ್ ಹೇಗ್ ನೋಡ್ಕೋತೀಯಾ? ಹೇಗ್ ನೋಡ್ಕೋತೀನಾ? ನಮ್ಮಮ್ಮ ನಮ್ಮಪ್ಪನ್ ಮರಳ್ ಮಾಡಕ್ಕೆ ಒಂದ್ ಹಳೆ ಹಾಡು ಹೇಳ್ತಾ ಇದ್ರು. ಅದೇ ಹಾಡ್ನ ನಾನು ಹಾಡಿ ಮುದ್ದಾಗಿ ನೋಡ್ಕೋತೀನಿ. ಏನೇ ಗಾಡಿ ಪ್ರಾಬ್ಲಮ್? ಏನಿಲ್ಲ ಸಾರ್, ಈ ಗಾಡಿದು 4 ಚಕ್ರನು ಮುಂದನೆ ತಿರುಗುತ್ತಂತೆ ಸಾರ್. ಏ ತರ್ಲೆ, ಸುಮ್ಮನೆ ನಿಂತ್ಕೋ. ಅಣ್ಣ ಪ್ಲಗ್ ಕ್ಲೀನ್ ಮಾಡಾಕಿದ್ದೇನೆ, ಆದ್ರೂ ಯಾಕೋ ಮಿಸ್ ಹೊಡಿತಾ ಇದೆ. ಇನ್ನೊಂದ್ಸಲ ಚೆಕ್ ಮಾಡ್ಬೇಕು. ಅದೇನ್ ಬೇಗ ಮಾಡಿ ಮುಗಿಸ್ರಪ್ಪ. ಮಧ್ಯಾಹ್ನ ಮೇಲೆ ಗ್ಯಾರೇಜ್ ರಜಾ ಮಾಡ್ಬೇಕು. ಯಾಕಣ್ಣ, ಏನ್ ಸಮಾಚಾರ? ಅಯ್ಯೋ ಗೊತ್ತಿಲ್ವೇನಯ್ಯ, ನನ್ ಮೊಮ್ಮಗನ್ ಬರ್ತಡೆ. ಅಣ್ಣ ಬೇಡ ಅಣ್ಣ, ನಾನ್ ಸಾಯಂಕಾಲ ತನಕ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, 100 ರೂಪಾಯಿನೇ ಕೊಡ್ತೀನಿ. ಸರಿ ಅಣ್ಣ. ನೀವೆಲ್ಲ ಬಂದ್ಬಿಡ್ರಪ್ಪ, ನಾ ಹೊರಡ್ತೀನಿ. ಆಯ್ತಡ, ನಾನು ಈಗಲೇ ಬಂದ್ಬಿಡ? ಹಾ ಬಂದ್ಬಿಡಪ್ಪ, ಪಾತ್ರೆ ತೊಳಿಯಕ್ಕೆ. ಬೇಡ ಬಿಡಿದ, ನಿಧಾನಕ್ಕೆ ಬರ್ತೀನಿ. ಅಣ್ಣ ನನ್ಗೊಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಣ್ಣ. ಆಯ್ತಪ್ಪ, ನೀವು ಬಂದ್ಬಿಡ್ರ ಜಲ್ದಿ. ಹಲೋ ಹಲೋ ಆನಂದ, ನಾನೀಗ ಫ್ರೀ ಇದೀನೋ? ನನಗೆ ನಿನ್ನ ಹತ್ರನೇ ಬರ್ತಾ ಇದ್ದೀನಿ. ಎಲ್ಲಿದ್ಯೋ? ಇಲ್ಲೇ ಗ್ಯಾರೇಜ್ ಪಕ್ಕದಲ್ಲೇ ಇದ್ದೀನಿ. ಇನ್ನೊಂದು 5 ನಿಮಿಷ ಅಲ್ಲೇ ಇರು, ಬರ್ತೀನಿ. ಸರಿ ಸರಿ, ಬೇಗ ಬಾ, ಕಾಯ್ತಾ ಇರ್ತೀನಿ. ಯೋಗೆ ಬರೋ. ಏನೋ ಇದು, ಏನೋ ಮಾತಾಡ್ಬೇಕು ಅಂತ ಹೇಳಿ ಪಾರ್ಕ್ ಕರ್ಕೊಂಡ್ ಬಂದಿದ್ಯಾ? ಮಾತಾಡ್ಬೇಕು ಅಂತಲೇ ಕರ್ಕೊಂಡ್ ಬಂದಿರೋದು. ಅದೇನಪ್ಪ ಅದು, ಇಲ್ಲಿ ಕರ್ಕೊಂಬಂದ್ ಮಾತಾಡೋ ಅಂತ ದೊಡ್ಡ ವಿಷಯ? ನಿನ್ ವಿಷಯನೇ ಅಲ್ವಾ ಯೋಗಿ? ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ತನ್ನ ಸ್ವಂತ ಖರ್ಚಿಗೆ ದಿನಕ್ಕೆ 200 ರೂಪಾಯಿ ಬೇಕು ಅನ್ಕೊಂತಾನೆ. ಅಂಥದ್ರಲ್ಲಿ ನೀನ್ ನೋಡಿದ್ರೆ ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿ, ಅದ್ರಲ್ಲಿ 80 ರೂಪಾಯಿ ಮನೆಗೋಸ್ಕರ ಖರ್ಚು ಮಾಡಿ, ಇನ್ನು ಉಳಿಯೋ ಜುಜುಬಿ 20 ರೂಪಾಯಿ ಜೀವನ ಮಾಡ್ತೀನಿ ಅಂತೀಯಲ್ಲೋ. ನಿನ್ನ ಬಗ್ಗೆ ನೆನ್ಸ್ಕೊಂಡ್ರೆ ನಂಗೆ ಬೇಜಾರಾಗತ್ತೆ. ಏನ್ ಮಾಡಕ್ಕಾಗತ್ತ? ಆ ದೇವ್ರು ನನ್ ಹಣೆಲ್ ಬರ್ದಿರೋ ಬರಹಾನೇ ಇಷ್ಟು ಅಂತ ಅನ್ಕೊಂಡು ನನಗ್ ನಾನೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಅಲ್ಲೇ ಕಣೋ ನಮ್ ಜನ ತಪ್ಪು ತಿಳ್ಕೊಂಡಿರೋದು. ನಮ್ ಹಣೆ ಬರನು ಬದಲಾಯಿಸ್ಕೊಳ್ಳೋ ಅವಕಾಶನೂ ಆ ದೇವ್ರು ಕೊಟ್ಟಿರ್ತಾನೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಏನೋ ನಿನ್ ಮಾತಿನ ಅರ್ಥ? ಹೌದು ಯೋಗಿ, ಹೇಗೂ ನಿನಗೆ ಮೆಕ್ಯಾನಿಕ್ ಕೆಲಸ ಪೂರ್ತಿ ಗೊತ್ತು. ನೀನೇ ಯಾಕೊಂದ್ ಸ್ವಂತ ಗ್ಯಾರೇಜ್ ಓಪನ್ ಮಾಡಬಾರ್ದು? ಯಾಕೋ ಯಾಕೊಳ್ಳೆ ಹುಚ್ಚಿನ ತರ ಆಗ್ತಾ ಇದೆಯಾ? ಇನ್ನೇನೋ ಮತ್ತೆ, ನಿನ್ ಮಾತ್ ಕೇಳಿದ್ರೆ ಹುಚ್ಚುನ್ ತರ ನಗೋದಿರ್ಲಿ, ಹುಚ್ಚೆ ಹಿಡಿದ್ ಬಿಡುತ್ತಷ್ಟೇ. ಅಲ್ಲ ಕಣೋ, ಗ್ಯಾರೇಜ್ ಓಪನ್ ಮಾಡೋದು ಅಂದ್ರೆ ತಮಾಷೆ ಅಂತ ಅನ್ಕೊಂಡಿದ್ಯಾ? ಮಿನಿಮಮ್ 10 ಲಕ್ಷನಾದ್ರೂ ಬೇಕು. ನಾನು ಈ ಜನ್ಮ ಎಲ್ಲ ದುಡಿದ್ರು ನನ್ ಕೈಲ ಹಣ ಹೊಂಚಕ್ಕಾಗಲ್ಲ. 10 ಲಕ್ಷ ಅಷ್ಟೇ ತಾನೆ? ನೋಡಿ ಯೋಗಿ, ನಾನ್ ಹೇಳ್ದಾಗ ಕೇಳ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ದೆ, ನೆನ್ಪಿದ್ಯಾ? ನಿನಗ್ ಬೇಕಾಗಿರೋ 10 ಲಕ್ಷನ ನಾನ್ ಅರೇಂಜ್ ಮಾಡ್ತೀನಿ. ಬಾ ನನ್ ಜೊತೆ. ಬರ್ಲೇ? $10 ಲಕ್ಷ ಅಂದ್ರೆ ತಮಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ದಡ್ಡ. 10 ರೂಪಾಯಿ ಕೊಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಏನ್ ಮಾಡ್ತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಲೋ ಹಾಯ್. ಹಲೋ, 1 ನಿಮಿಷ ನಿಂತ್ಕೊಳ್ಳಿ. ಗೊತ್ತಾಯ್ತು ಬಿಡ್ರಿ, ಅವತ್ ಮಿಸ್ಟೇಕ್ ಆಗಿದ್ ನನ್ನಿಂದಾನೆ ಅಂತ ನಾನು ತಪ್ಪು ಒಪ್ಕೋಬೇಕು, ನಿಮ್ ಹತ್ರ ಸಾರಿ ಕೇಳ್ಬೇಕು ಅಷ್ಟೇ ತಾನೆ? ಸಾರಿ ಸಾರಿ ಸಾರಿ. ಅಲ್ಲ, ನಂದೇ ತಪ್ಪು, ಅದಕ್ಕೆ ನಾನೇ ಸಾರಿ ಕೇಳೋಣ ಅಂತ ಬಂದೆ. ಹೌದು, ನಾನೇನ್ ಸಿಗ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವೇ ಅವತ್ತು ಕಂಪ್ಲೇಂಟ್ ಕೊಟ್ಕೊಂತ ಅಡ್ರೆಸ್ ಹೇಳಿದ್ರಲ್ಲ, ಕ್ರಾಸ್ ಗೊತ್ತಿತ್ತು. ಒಂದಲ್ಲ ಒಂದಿನ ಇಲ್ಲೇ ಸಿಗ್ತೀರಾ ಅಂತ 3 ದಿನದಿಂದ ವೇಟ್ ಮಾಡ್ತಾ ಇದೀನಿ. ನೀವು 3 ದಿನದಿಂದ ಇಲ್ಲೇ ಇದ್ದೀರಾ? ಅಲ್ಲ, ಕಾಲೇಜಿಗೆ ಹೋಗೋ ಬರೋ ಟೈಮ್ ನಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಕಾರ್ಪೆಟ್ ಹೋಗ್ತಾ ಇದ್ದೆ. ಅವಶ್ಯಕತೆನಾದ್ರೂ ಏನು ಅಂತ? ತಪ್ಪಿನ ಅರಿವಾದ್ಮೇಲೆ ಕ್ಷಮೆ ಕೇಳೋದು ಧರ್ಮ ಅಂತ. ತಪ್ಪಿನ ಅರಿವಾಗೋದೇ ಒಂದ್ ದೊಡ್ಡ ಕ್ಷಮೆ. ಅಂದ್ಮೇಲೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇರ್ಬೋದು,
ಆದ್ರೆ ನನ್ ಮನ್ಸಿಗೆ ಯಾಕೋ ಸಾರಿ ಕೇಳಿದ್ರೇನೆ ನೆಮ್ಮದಿ ಅನ್ಸುತ್ತೆ. ಸರಿ ರೀ, ಹೊರಡ್ತೀನಿ. ಒಂದ್ ನಿಮಿಷ ಏನ್ರಿ ಇದು? ಅಪಾಲಜಿ ಲೆಟರ್. ಹಾಯ್ ಆನಂದ್. ಏನೋ ಬೇಗ ಬಂದ್ಬಿಟ್ಟಿದ್ಯಾ? ಬಾರ ಬಾರ ಕೂತ್ಕೊಳ್ಳೋ. ನಿಂಗೊಂದು ಗುಡ್ ನ್ಯೂಸ್ ಯೋಗಿ, ನಮ್ಮಪ್ಪ ಜಾಗ ನೋಡ್ಕೊಂಡು ಬಂದ್ರಂತೆ, ತುಂಬಾ ಚೆನ್ನಾಗಿದ್ಯಂತೆ. ಅದಕ್ಕೆ 10 ಲಕ್ಷ ಏನು, ಕಣ್ಣು ಮುಚ್ಕೊಂಡು 15 ಲಕ್ಷ ಕೊಡ್ಬೋದು ಅಂದ್ರು. ನಿನ್ ಮಾತ್ ಕೇಳಿ ನನಗ್ ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಅಲ್ಲ ಕಣೋ, 10 ಲಕ್ಷ ರೂಪಾಯಿ ಸಾಲ ಮಾಡೋದು ಅಂದ್ರೆ ಬೇಡ ಕಣೋ. ಇದೆಲ್ಲ ನನ್ಗೆ ಯಾಕೋ ಬೇಡ ಅನಿಸ್ತಾ ಇದೆ. ನಮ್ ಪಾಡಿಗೆ ನಾವ್ ಇದ್ಬಿಡೋಣ. ನೋಡಿ ಯೋಗಿ, ಹೆಚ್ಚಿಗೆ ಮಾತಾಡ್ಬೇಡ. ನಾನು ಹೇಳ್ದಾಗ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಆನಂದ, ನೀನ್ ಏನ್ ಹೇಳ್ತಾ ಇದೀಯ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಕಣೋ. ಅಲ್ಲ ಕಣೋ, 10 ರೂಪಾಯಿ ಸಾಲ ಮಾಡೋದು ಹೇಗೆ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ 10 ಲಕ್ಷ. ನೋಡೋ, ಅದಕ್ಕೂ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. 10 ಲಕ್ಷ ರೂಪಾಯಿ ಒಬ್ರ ಹತ್ರನೇ ಕೇಳೋದು ಬೇಡ. ಒಂದು 4 ಜನದ ಹತ್ರ 2 ಲಕ್ಷ ರೂಪಾಯಿ ಸಾಲ ಮಾಡೋಣ. ಒಂದು 8 ಲಕ್ಷ ರೂಪಾಯಿ ಆಗತ್ತೆ. ಅದರಲ್ಲಿ ಸ್ವಲ್ಪನ ಸೈಟ್ಗೆ ಅಂತ ಅಡ್ವಾನ್ಸ್ ಕೊಟ್ಬಿಡೋಣ. ಉಳಿದಿದ್ರಲ್ಲಿ ಗ್ಯಾರೇಜ್ ಓಪನ್ ಮಾಡೋಣ. ಮುಂದಿಂದು ಅದೇ ರಿಟರ್ನ್ ಆಗತ್ತೆ. ಸಾಲ ಮಾಡ್ಲೇಬೇಕಾ? ದುಡಿಮೆ ಮಾಡೋದಕ್ಕೆ ಸಾಲ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸಾಲ ಕೊಡೋರು ನಂಗೊಂದು ಸ್ವಲ್ಪ ಜನ ಗೊತ್ತಿದ್ದಾರೆ. ಯೋಗಿ, ರೇಸರ್ ಮಂಜ ಅಂತ ಒಬ್ರಿದ್ದಾರೆ. ಮೊದ್ಲು ಅವ್ರ ಹತ್ರನೇ ಹೋಗೋಣ ಬಾ. ಬರಲೇ, ಯೋಚನೆ ಮಾಡ್ಬೇಡ, ನಗ್ನಗ್ತಾ ಬಾ, ಎಲ್ಲ ಒಳ್ಳೇದಾಗತ್ತೆ. ನಡಿ. ಆ ಫ್ಯಾಕ್ಟ್ರಿ ಮಾಡ್ತೀನಿ, ಈ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಸಾಲ ತಗೊಂಡೋಗ್ಬಿಟ್ಟು ಎಲ್ಲೋ ಫ್ಯಾಕ್ಟ್ರಿ ಸಾಲ ಕೊಡ್ಬೇಕು ಅಂತ ಕದ್ದು ಕದ್ದು ಓಡಾಡ್ತೀನಲ್ಲೇ. ನೋಡಲೇ, ನೋಡ ತಿನ್ನದ ಕಣ. ಎಷ್ಟ್ ಜನಕ್ ಮುಂಡಾಕ್ಸಿರ್ಬೋದು ಮಗ. ಯಾರಿ ನೀವು? ಯಾರ್ ಬೇಕಾಗಿತ್ತು? ನಾ ಆನಂದ್ ಅಂತ. ಅಣ್ಣ ಇದಾರ? ಇದಾರೆ, ಒಂದ್ ನಿಮಿಷ ಇರಿ, ಬರ್ತೀನಿ. ಏಯ್, ಎತ್ತಾಕಳ್ರ ಗೋಡನ್ಗೆ ಒಳಗಡೆ ಹಾಕೊಂಡು. ಯಾರೋ ಆನಂದ್ ಅಂತ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಬರ ಕೇಳವನ್ನ. ಆಯ್ತಣ್ಣ. ಭಯ ಪಡ್ಬೇಡ, ಇರೋ. ಕರೀತಿದ್ದಾರೆ, ಹೋಗಿ. ಮಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ, ಸಿಗ್ತಾ ಈಗ. ನಮಸ್ಕಾರ ಅಣ್ಣ. ಆನಂದ, ಏನ್ ಇಷ್ಟ ದೂರ? ಅಣ್ಣ, ಇವ್ ನನ್ನ ಫ್ರೆಂಡ್ ಯೋಗೀಶ್ ಅಂತ. ಸರ್ ನಮಸ್ಕಾರ. ಏನ್ ಬಂದ್ ವಿಷಯ? ಅಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನ್ ಹಣ ಬೇಕಾಗಿತ್ತಾ? ನಂದೇ ಶ್ಯೂರಿಟಿ. ಸರಿ ಸರಿ, ಎಷ್ಟ್ ಬೇಕಾಗಿತ್ತು? 1-2 ಲಕ್ಷ ಬೇಕಾಗಿತ್ತಣ್ಣ. ಲಕ್ಷ? ಲಕ್ಷ ಅಂದ್ರೆ ಏನ್ ತಿಳ್ಕೊಂಡಿದ್ದೀಲ? ಅಣ್ಣ, ಇವನೊಂದ್ ಗ್ಯಾರೇಜ್ ಓಪನ್ ಮಾಡ್ತಾ ಇದ್ದಾನೆ. 1-2 ಲಕ್ಷ ರೂಪಾಯಿ ಶಾರ್ಟೇಜ್ ಆಗ್ಬಿಟ್ಟಿದೆ. ಬೇಕಾದ್ರೆ ಸೈಟ್ ಪೇಪರ್ ತಂದ್ಕೊಟ್ಬಿಡ್ತೀನಿ ಅಣ್ಣ. ಬೇಡ, ನಿಮ್ಮೇಲೆ ಗ್ಯಾರಂಟಿ ಐತೆ. ಗ್ಯಾರೇಜ್ ಓಪನ್ ಮಾಡ್ತಿಲ್ಲ? ಹೌದು ಸರ್. ಏಯ್, ಬದುಕದ ನೋಡ್ ಕಲಿಯ. ದುಡಿಮೆಗೋಸ್ಕರ ಸಾಲ ಮಾಡ್ತಾ ಇದಾರೆ ಕಣ. ನೀನು ಮಗ ಕಣ್ಪೂರ್ತಿ ಕುಡಿದ್ಬಿಟ್ಟು ಸಾಲ ಕೊಡೋರು ಸಿಕ್ಕರೆ ಎಸ್ಕೇಪ್. ಏ ಕರಿಯಾ ಅಣ್ಣ, 2 ಲಕ್ಷ ಕೊಟ್ಟು ಕಳ್ಸ್ಲಾ ಅವ್ರಿಗೆ? ಆಯ್ತಣ್ಣ. ನೋಡ್ದ, ತಿಂಗಳ ಬಡ್ಡಿ ಬರ್ತಾ ಇರ್ಬೇಕು, ಆಯ್ತಾ? ಇಲ್ಲ ಅಂದ್ರೆ ಇಲ್ಲ ಅಣ್ಣ, ತಿಂಗಳ ಮಿಸ್ ಮಾಡದೆ ಬಡ್ಡಿ ತಂದ್ಕೊಟ್ಬಿಡ್ತೀವಿ. ಸರಿ ಸರಿ, ನಡೀರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ಸ್ ಅಣ್ಣ. ಬರ್ತೀವಿ ಸರ್. ಯೋಗಿ, ಅಂತೂ ನಾವು ನಮ್ಮ ಮೊದಲನೇ ಪ್ರಯತ್ನದಲ್ಲೇ ಸಕ್ಸಸ್ ಆಗ್ಬಿಟ್ವಿ. ಇದೇ ತರ ಇನ್ನೊಂದು 3 ಜನದ ಹತ್ರ 2 ಲಕ್ಷ ರೂಪಾಯಿ ಇಸ್ಕೊಂಡ್ಬಿಟ್ರೆ ನಾವು ಅನ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗ್ಬಿಡ್ತೀವಿ. ಏನಂತೀಯ? ಎಲ್ಲ ನಿನ್ ದಯೆ ಕಣೋ. ನಿಜ ಹೇಳ್ಬೇಕು ಅಂದ್ರೆ ಆ ದೇವ್ರೆ ನಿನ್ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಈ ದೊಡ್ಡ ಮಾತೆಲ್ಲ ಬೇಡ, ಎಲ್ಲ ಆಗೋವರೆಗೂ ನಾನು ಹೇಳ್ದಾಗ ಕೇಳು, ಅಷ್ಟು ಸಾಕು. ಓಕೆ ಬಾಸ್. ಇಲ್ಲಿವರೆಗೂ ಬಂದಿದ್ಯಾ? ಶೇಖರ್, ನಿಂದ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕಾಗಿತ್ತು, ಅದಕ್ಕೆ ನಿನ್ನೆ ಹುಡ್ಕೊಂಬಂದೆ.
ಇವ್ ನನ್ನ ಫ್ರೆಂಡ್ ಯೋಗೀಶ್ ಅಂತ. ಹಾಯ್ ನನ್ನಿಂದ ಏನಾಗ್ಬೇಕು ಹೇಳು. ನೋಡು ಶೇಖರ್, ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಒಂದ್ ಕಾರ್ ಗ್ಯಾರೇಜ್ ಓಪನ್ ಮಾಡ್ತಾ ಇದೀವಿ. ವೆರಿ ಗುಡ್, ಮಾಡಿ ಮಾಡಿ. ಅದ್ರ ಇನ್ವೆಸ್ಟ್ಮೆಂಟ್ಗೆ ಒಂದ್ 2 ಲಕ್ಷ ರೂಪಾಯಿ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ನಿಮ್ ಬಾಸ್ ಕೇಳಿ 2 ಲಕ್ಷ ರೂಪಾಯಿ ಸಾಲ ಕೊಡ್ಸಕ್ಕಾಗತ್ತಾ? ನಮ್ ಬಾಸ್ ಇರೋದೇ ಸಾಲ ಕೊಡೋದಕ್ಕೋಸ್ಕರ. ನಾನೇ ಬಾಸ್ ಹತ್ರ ಮಾತಾಡ್ತೀನಿ, ಬನ್ನಿ. ನಡೆಯೋ. ಅಣ್ಣ, ಏನೋ ಶೇಖರ, ಇವ್ರ ಗ್ಯಾರೇಜ್ ಓಪನ್ ಮಾಡೋದಕ್ಕೆ ಒಂದ್ 2 ಲಕ್ಷ ಬೇಕಂತೆ. ಯಾವ ಏರಿಯಾದಲ್ಲಿ ಗ್ಯಾರೇಜ್ ಓಪನ್ ಮಾಡ್ತಾ ಇದೀರೋ? ಸರ್ ಇಲ್ಲೇ ಜಯನಗರದ ಹತ್ರ. ಏ ಶೇಖರ, ಅಣ್ಣ ಇವ್ರಿಬ್ರು ನಿನಗೆ ಗೊತ್ತೇನೋ? ಗೊತ್ತಣ್ಣ, ಬಹಳ ದಿವಸದಿಂದ ಗೊತ್ತಣ್ಣ. ಏ ನನ್ ಮಗನೇ, ಅವ್ರೇನಾದ್ರೂ ತಿಂಗಳು ಸರಿಯಾಗಿ ಬಡ್ಡಿ ದುಡ್ಡು ತಂದ್ಕೊಡ್ಲಿಲ್ಲ ಅಂದ್ರೆ ನಿನಗ್ ಬೀಳತ್ತೆ ವಧೆ. ಗೊತ್ತೇನ್ರಪ್ಪ? ಏನ್ರಪ್ಪ, ತಿಂಗಳಿಗೆ ಸರಿಯಾಗಿ ಬಡ್ಡಿ ದುಡ್ಡು ಕೊಡಕ್ ಆಗತ್ತಾ? ಆಗತ್ತೆ ಸರ್. ಏ ಶೇಖರ, ಅಣ್ಣ ಶಾಸ್ತ್ರಿಗೆ ಹೇಳಿ ಇವ್ರಿಗೊಂದ್ 2 ಲಕ್ಷ ದುಡ್ಡು ಕೊಡ್ಸ. ಆಯ್ತಣ್ಣ. ಏ ಶೇಖರ, ಅಣ್ಣ ಪೂಜೆ ಯಾವತ್ತು? ಶುಕ್ರವಾರ ಅಣ್ಣ. ಎಲ್ರಿಗೂ ಹೇಳಿದ್ಯಾನ? ಹ್ಞೂ ಅಣ್ಣ. ಹಾ, ಇವ್ರಿಗೂ ಹೇಳ್ಬಿಡು. ಹಾ ಹಾ ನಾವ್ ಸ್ವಲ್ಪ ಹೊರಗಡೆ ಓಡ್ ಬರ್ತೇನೆ. ಆಯ್ತಣ್ಣ. ಬಂದ್ರ ಯಾರಪ್ಪ ಆನಂದ? ಅಣ್ಣ ಟೈಮ್ ಆಗ್ತಾ ಇದೆ, ಪೂಜೆ ಮಾಡೋಣ. ಮಾಡೋಣ. ಅದಕ್ಕೊಬ್ರು ಮುಖ್ಯ ಅತಿಥಿ ಬರ್ತಾ ಇದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇರೋ ಆ ಮುಖ್ಯ ಅತಿಥಿಗಳು ಯಾರಣ್ಣಯ್ಯ? ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಆಹಾ. ಬಾಸ್ ಮಚ್ಚಾ, ಏನ್ ಮಚ್ಚ, ತುಂಬಾ ಸಿಂಪಲ್ ಆಗಿ ಪೂಜೆ ಇಟ್ಕೋತೀನಿ ಅಂದೆ, ಇಲ್ಲಿ ನೋಡಿದ್ರೆ ಗ್ರ್ಯಾಂಡ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಬಿಟ್ಟಿದ್ಯಾ. ಏನ್ ಸಮಾಚಾರ? ನೀವು ಕೊಟ್ಟರು ಲೈಫ್ ಮುಂದೆ ಇದೆಲ್ಲ ಯಾವ್ದು ದೊಡ್ಡದು ಬೇಡಿ. ನಾನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀವೇ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಅದಕ್ಕೆ ಈ ಸಮಾರಂಭ. ಅಣ್ಣ ಅಣ್ಣ, ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಹುಡುಗನ ರಮೇಶನ್ ಕಡೆ ಎತ್ಬಿಟ್ರಂತಣ್ಣ. ಏಯ್, ಎತ್ಕೊಂಡ್ರ ಮಚ್ಚನ, ಬಂದ್ರ ಬೇಗ ಬೇಗ. ಬೇಡ ಮಚ್ಚ, ಬೇಡ ಬೇಡ, ಸಮಾಧಾನ. ಇಂಥ ಒಳ್ಳೆ ಸಮಾರಂಭ ಇಟ್ಕೊಂಡು ಇದ್ರ ಮಧ್ಯ ಲಾಂಗು ಮುಚ್ಚು ಇಲ್ಲ ಯಾಕೆ? ಹಾಯ್, ನನ್ನ ಇಲ್ಲಿ ಯಾಕೆ ಬರಕ್ ಹೇಳಿದ್ರಿ? ಬಂದಿದ್ರಿಂದ ತೊಂದ್ರೆ ಏನಾದ್ರೂ ಆಯ್ತಾ? ತೊಂದ್ರೆ ಏನೂ ಇಲ್ಲ, ಆದ್ರೆ ಇಷ್ಟು ದೂರ ಕರೆದು ಮಾತಾಡೋ ವಿಷಯ ಏನು ಅಂತ. ಮೊದ್ಲು ನೀವ್ ನನ್ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಜೊತೆಗೆ ಸಾರಿನೂ ಕೇಳ್ತೀನಿ. ಸಾರಿ ಅವತ್ತ ಕೇಳಿದ್ರಲ್ಲ. ಅದು ಆ ತಪ್ಪಿಗೆ, ಇದು ಇಷ್ಟ ದಿನ ನಿಮ್ ಹೆಸರು ತಿಳ್ಕೊಳ್ದೆ ಇದ್ದಿದ್ದಕ್ಕೆ. ಹೆಸರು ತಿಳ್ಕೊಳ್ದೆ ಇರೋದೇ ತಪ್ಪು ಅನ್ನೋದಾದ್ರೆ ನಿಮ್ಮಿಂದ ನನಗೂ ಒಂದು ಚಿಕ್ಕ ಕ್ಷಮೆ ಇರ್ಲಿ. ಸರಿ ಬಿಡಿ, ನನ್ನ ಹೆಸರು ಸ್ಮಿತಾ. ನನ್ನ ಹೆಸರು ಯೋಗೇಶ್. ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಒಂದ್ 10 ನಿಮಿಷ ಪ್ಲೀಸ್. ಸರಿ ಬನ್ನಿ, ಕೂತ್ಕೊಳ್ಳಿ. ಸ್ಮಿತಾ ಅವ್ರೆ, ಈಗ್ಲಾದ್ರೂ ವಿಷಯ ಏನು ಅಂತ ಹೇಳ್ತೀರಾ? ಈ 2 ಬೆರಳಲ್ಲಿ ಯಾವ್ದಾದ್ರು ಒಂದ್ ಮುಟ್ಟಿ. ನಾಚಿಕೆ ಪಟ್ಕೋಬೇಡಿ, ಮುಟ್ಟಿ. ರೀ, ನಿಮಗ್ ನನ್ ಪರಿಚಯ ಇಷ್ಟ ಆಗಿದ್ಯಾ? ನನ್ಗೂ ಅಷ್ಟೇ, ನಿಮ್ ಪರಿಚಯ ತುಂಬಾ ಇಷ್ಟ ಆಗಿದೆ. ಎಷ್ಟಿಷ್ಟ ಆಗಿದೆ ಅಂದ್ರೆ ಈಗಾಗ್ಲೇ ನಿಮ್ ಬಗ್ಗೆ ಕನ್ಸುಗಳನ್ನ ಕಟ್ಕೊಂಡು ಬದುಕಿದ್ರೆ ನಿಮ್ ಜೊತೆನೆ ಬದುಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಐ ಲವ್ ಯು ಯೋಗಿ. ರೀ, ಅದು ಹಾ, ನಾನ್ ನಿಮ್ನ ಲವ್ ಮಾಡ್ತಿದ್ದೀನಿ ಅಂತ ನೀವು ನನ್ನ ತಕ್ಷಣ ಲವ್ ಮಾಡ್ಬೇಕು ಅಂತ ನಾ ಹೇಳ್ತಾ ಇಲ್ಲ. 5 ದಿನ ಟೈಮ್ ತಗೊಂಡು ನೀವೊಂದ್ ನಿರ್ಧಾರಕ್ಕೆ ಬನ್ನಿ. ಒಟ್ಟು
ಒಟ್ನಲ್ಲಿ 5 ದಿನ ಬಿಟ್ಟು ಇದೇ ಜಾಗಕ್ಕೆ ಬಂದು ನಾನ್ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದೀನಿ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ ಅಂತ ಓಪನ್ ಆಗಿ ಹೇಳ್ಬಿಡಿ. ನೀವ್ ಇಷ್ಟಪಟ್ಟಿಲ್ಲ ಅಂದ್ರೂ ಸರಿ, ನಾನಂತೂ ನನ್ ಪ್ರಾಣ ಇರೋವರೆಗೂ ನನ್ ಮನ್ಸಲ್ಲೇ ಇಟ್ಕೊಂಡು ನಿಮ್ಮನ್ನ ಪ್ರೀತಿಸ್ತೀನಿ. ಒನ್ ವೇ ಲವ್. ಐ ಲವ್ ಯು ಸೋ ಮಚ್ ಯೋಗಿ. 5 ದಿನ ಬಿಟ್ಟು ಇದೇ ಜಾಗದಲ್ಲಿ ಇದೇ ಟೈಮಿಗೆ ಬಂದು ಕಾಯ್ತಾ ಇರ್ತೀನಿ. ಬಾಯ್. ಆನಂದ, ನಾನು ಯೋಗಿ ಎಲ್ಲಿದ್ಯೋ? ಬರ್ತಾ ಇದೀನಿ ಕಣೋ, ನೀನ್ ಎಲ್ಲಿದ್ಯಾ? ಏಯ್, ಮಾಮೂಲಿ ಅದೇ ಟೀ ಅಂಗಡಿ ಹತ್ರನೇ ವೇಟ್ ಮಾಡ್ತಾ ಇದೀನೋ. ಅಲ್ಲೇ ಇರು, ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ, ಸರಿ ಕಣ. ಆನಂದ್, ಯೋಗೀಶ್ ಬಾ ಕೂತ್ಕೋ. ಯೋಗಿ, ನಾಳೆಯಿಂದ ನೀನ್ ಕೆಲ್ಸಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವ್ ಇದ್ರ ಬಗ್ಗೆ ಸ್ವಲ್ಪ ಓಡಾಡ್ಬೇಕಾಗತ್ತೆ. ನಾನೊಂದ್ ದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನೇಲಿ ಎಲ್ರು ಉಪವಾಸ ಇರ್ಬೇಕಾಗತ್ ಕಣೋ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಸರಿನಾ? ಆಯ್ತಪ್ಪ, ನೀನ್ ಹೇಳ್ದಾಗೆ ಮಾಡ್ತೀನಿ. ಸರಿ, ಇನ್ ಹೊರಡೋಣ. ಎಲ್ಲಿಗೋ? ಎಲ್ಗಾರು ಹೊರಡ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದು. ಆಯ್ತಪ್ಪ, ತಪ್ಪಾಯ್ತು, ಹೋಗೋಣ ನಡಿ. ಅವಾ ಹುಡುದ್ರೆ ನಿಚೆ ಎಲ್ಲ ಇಳಿದೋಯ್ತಲ್ಲ. ಅಷ್ಟೊಂದು ಒಳ್ಳೆ ಹುಡುಗನ ಅವನು. ಇಲ್ಲಿವರೆಗೂ ಹೇಳಿದ್ದಲ್ಲ, ಇನ್ನು ಮುಂದೆ ಹೇಳ್ತೀನಿ ಕೇಳು. ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್. ಏನ್ರಿ ಗುಪ್ತಾ ಅವ್ರೆ, ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? 3-4 ತಿಂಗಳಿಂದ ಸರಿಯಾಗಿ ಬಡ್ಡಿನೇ ಕಟ್ತಾ ಇಲ್ವಲ್ರಿ? ಯಾಕೆ? ಇಲ್ಲ ಅಣ್ಣ, ಕಟ್ತೀನಣ್ಣ. ಮುಂದಕ್ಕೆ ಸರಿಯಾಗಿ ಕಟ್ರಿ, ಇಲ್ಲ ಅಂದ್ರೆ ಗೊತ್ತು ತಾನೆ. ಗೊತ್ತಣ್ಣ. ಈ ರೌಡಿ ಸೋಮನ್ ವಿಷಯನ. ಆಯ್ತಣ್ಣ, ಕಟ್ತೀನಿ. ಸರಿ, ಹೊರಡ್ರಿ. ನಮಸ್ಕಾರ ಅಣ್ಣ. ಓಹೋ, ಆನಂದ, ಬಾರಯ್ಯ, ಕುತ್ಕೋ. ಕುತ್ಕೋ ಬರ. ಅಣ್ಣ, ಇವ್ ನನ್ನ ಫ್ರೆಂಡ್ ಯೋಗೀಶ್ ಅಂತ. ಸರ್ ನಮಸ್ಕಾರ. ಏನು ಆನಂದ, ಒಂದ್ ವಿಷಯ? ಅಣ್ಣ, ನಾವಿಬ್ರು ಸೇರಿ ಒಂದು ಗ್ಯಾರೇಜ್ ಓಪನ್ ಮಾಡ್ತಾ ಇದೀವಿ. ಅದಕ್ಕೆ 2 ಲಕ್ಷ ಸಾಲ ಬೇಕಿತ್ತು. ಓಯ್, ಕಷ್ಟಪಟ್ಟು ದುಡಿಯೋ ವಯಸ್ಸಿನಲ್ಲಿ ಯಾಕ್ರೋ ಸಾಲ ಮಾಡ್ತೀರಾ? ಹಾಗಲ್ಲಣ್ಣ, ಅಗ್ರಿಮೆಂಟ್ ಟೈಮ್ ಹತ್ರ ಬಂದಿದೆ. ನಿಮ್ಗೆ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ನೋಡ್ಕೋತೀವಿ. ಕೊಡ್ತೀನೋ, ಆದ್ರೆ 3-4 ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ಬೇಕು. ತಿಂಗಳ ಬಡ್ಡಿ ಸರಿಯಾಗಿ ಕಟ್ಬೇಕು. ಆಯ್ತಣ್ಣ, ಖಂಡಿತವಾಗ್ಲೂ ಕೊಡ್ತೀವಿ, ಮಿಸ್ ಮಾಡಲ್ಲ. ತಗೋ. ಥ್ಯಾಂಕ್ಸ್ ಅಣ್ಣ, ತುಂಬಾ ಉಪಕಾರ ಆಯ್ತು. ದುಡ್ಡು ತಗೊಳೋಗ್ ಹೆಂಗ್ ತಗೋತಿರೋ, ವಾಪಸ್ಸು ಹಂಗೆ ಕೊಡ್ಬೇಕು, ಗೊತ್ತು ತಾನೆ? ಖಂಡಿತ ಕೊಡ್ತೀನಣ್ಣ, ಯೋಚನೆ ಮಾಡ್ಬೇಡ. ಬರ್ತೀನಿ, ನಡಿಯೋ. ಸರ್, ಬರ್ತೀನಿ. ಯೋಗಿ, ಎಂತ ಅದೃಷ್ಟನೋ ನಮ್ದು. ಹೋದ್ ಕಡೆ ಎಲ್ಲ ನಮ್ ಕೆಲ್ಸ ಹೂವೆತ್ತದಷ್ಟೇ ಸರಾಗವಾಗಿ ಆಗ್ತಾ ಇದೆ. ನನ್ಗೆ ನಿಜನೋ ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಒಟ್ನಲ್ಲಿ 6 ಲಕ್ಷ ರೂಪಾಯಿ ಕಲೆಕ್ಷನ್ ಆಗೋಯ್ತಲ್ಲೋ. ಇನ್ನೊಂದ್ 2 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ಬಿಟ್ರೆ ನಾವ್ ಅನ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗ್ಬಿಡ್ತೀವಿ. ನೋಡ, ನಾಳೆ ನಂಗೆ ಪರಿಚಯ ಇರೋ ಇನ್ನೊಬ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಂಬಾ. ಸರಿ ಬಿಡೋ, ಸಾಕು, ಬಿಲ್ ಕೊಟ್ಟು ಹೋಗೋಣ, ನಡಿ. ಅಮ್ಮ, ಲತಾ, ಶೋಭಾ, ಬಂದೇ ಇರೋ. ತಗೊಳಮ್ಮ, ಅಕ್ಕಿ ಬೇಳೆ ಎಲ್ಲ ತಂದಿದ್ದೀನಿ. ಯೋಗೀಶ, 2 ದಿನದಿಂದ ನಾನು ನೋಡ್ತಾ ಇದ್ದೀನಿ, ನಿನ್ನ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ. ಏನಪ್ಪ ಸಮಾಚಾರ? ಇನ್ನೊಂದು ವಾರ ಅಮ್ಮ, ಆಮೇಲೆ ಎಲ್ಲ ನಿನ್ಗೆ ಗೊತ್ತಾಗತ್ತೆ. ಅದ್ ಸರಿ, ಇವ್ರಿಬ್ರಲ್ಲಿ ಕಾಣ್ತಾ ಇಲ್ಲ. ಪಕ್ಕದ ಮನೆಗೆ ಹೋಗಿದಾರಪ್ಪ. ಸರಿ, ನನಗೆ ತುಂಬಾ ಹಸುವಾಗ್ತಾ ಇದೆ, ಬೇಗ ಅಡಿಗೆ ಮಾಡು. ಅಲ್ಲ, ಈ ನನ್ನ ಮಗ ಯೋಗೇಶನ್ನ ಇಷ್ಟ ದಿನದಿಂದ ಹುಡುಕ್ತಾ ಇದ್ದೀನಿ, ಸಿಗ್ಲೇ ಇಲ್ವಲ್ಲ. ಇವತ್ತು ಸಿಕ್ಕಿದ್ರೆ ಹೆಂಗಾರ ಮಾಡಿ ಕ್ಯಾಚ್ ಹಾಕೊಳ್ಳೇಬೇಕು. ಆಕಾಶವ ಬೀಳಲಿ ಮೇಲೆ ನಾ ನಿನ್ನ ಕೈ ಬಿಡೆನು. ಮುಳ್ಳಂದಿ ಪ್ರಕಾಶ ಸ್ಮಾರ್ಟ್ ಡ್ರೆಸ್ ಹಾಕೊಂಡು ಯಾರಿಗೂ ಸ್ಕೆಚ್ ಹಾಕವ್ನೆ. ಇರು ಮಾಡ್ತೀನಿ. ಅಲ್ಲ, ಏನೋ ಪ್ರಕಾಶ, ಏನೋ ಇಷ್ಟೊಂದು ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ? ಏನೋ ನಾನು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನ. ಈ ನಿನ್ನ ಬ್ಯೂಟಿನ ವರ್ಣನೆ ಮಾಡೋದಿಕ್ಕೆ ಒಂದಿನ ಸಾಲಲ್ಲ ಕಣೋ.
ಹಂಗಾರೆ ನಾನು ಹೇಗಿದ್ದೀನಿ ಅಂತ ನೀನ್ ಹೇಳಲೇಬೇಕು. ಸರಿ ಹೇಳ್ತೀನಿ. ಟೀ ಸಿಗರೇಟ್ ಕೊಡಿಸ್ತೀಯಾ? ಮಾಮ ಒಂದ್ ಟೀ ಸಿಗರೇಟ್ ಕೊಡು. ಪ್ರಕಾಶ, ನಿನ್ನ ವರ್ಣನ ಯಾವ ಕಡೆಯಿಂದ ಶುರು ಮಾಡ್ಲಾ? ಲೋ, ಈ ನನ್ ಬ್ಯೂಟಿಫುಲ್ ಬಾಡಿಯಿಂದ ಸ್ಟಾರ್ಟ್ ಮಾಡು. ಈ ನಿನ್ನ ಬಾಡಿ ಆಫ್ರಿಕಾದ ಟಿಂಬರ್ ಮರ ಇದ್ದಂಗಿದೆ ಕಡ. ಅಯ್ಯೋ ನನ್ನ ಮಗನೇ, ನನ್ನ ಬಾಡಿ ಆಫ್ರಿಕಾ ಟಿಂಬರ್ ಮರ್ತಾರೆ ಇದೀಯಾ? ಕೋಪ ಮಾಡ್ಕೋಬೇಡವೋ. ಕೋಪ ಮಾಡ್ಕೊಂಡು ನಾನು ಹೊರಟೋಗ್ಬಿಡ್ತೀನಿ ನೋಡು. ಸರಿ ಹೇಳೋ. ಆಫ್ರಿಕಾದ ಟಿಂಬರ್ ಮರ ಎಷ್ಟು ಗಟ್ಟಿನೋ ಅಷ್ಟೇ ಗಟ್ಟಿ ಇದೆ ನಿನ್ ಬಾಡಿ. ಹೌದಾ? ನಿನ್ನ ಮುಖ ಹೆಂಗಿದೆ? ನಿನ್ ಮುಖ ಕೊಳತೋಗಿರೋ ಹಲಸಿನ ಉಂಡೆ ಇದ್ದಂಗಿದೆ. ಅಯ್ಯೋ ನನ್ ಮಗನೇ, ಕೋಪ ಮಾಡ್ಕೋಬೇಡವೋ. ನಾನು ಹೇಳೋ ಸ್ವಲ್ಪ ಕೇಳು. ಹಲಸಿನ ಕೊಳತು ಹೋಗಿದ್ರು ಹೆಂಗ್ ಘಮಘಮ ಅಂತ ವಾಸನೆ ಹೊಡಿತದೋ ಹಂಗೆ ನಿನ್ ಮುಖ ವಾಸನೆ ಹೊಡಿತದೆ ಅಂದೆ. ಅಯ್ಯೋ ನನ್ ಮಗನೇ, ಇನ್ನೊಂದ್ ಮಾತಾಡಿದ್ರೆ ನನ್ನ ಮಗ ತಪ್ಸ್ಕೊಂಬಿಟ್ಟ. ಇನ್ನೊಂದ್ ದಿವಸ ಸಿಗ್ಲಿ ಆ ನನ್ ಮಗನ್ಗೆ ಒಗಾಡ್ಸ್ಬಿಡ್ತೀನಿ. ಮಮ್ಮ, ಆ ಟೀ ಸಿಗರೇಟ್ ನಂಗೆ ಕೊಡು ಮಮ್ಮ. ಏನ್ ನಿರ್ಧಾರ ಮಾಡಿದ್ರಿ? ಅದು ನಿಮ್ ಮುಖದ ಭಾವನೆ ನೋಡಿದ್ರೇನೆ ಗೊತ್ತಾಗ್ತಿದೆ ಬಿಡಿ, ನಾನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ. ಏನ್ ಮಾಡೋದು, ಆ ದೇವ್ರು ನನ್ನ ಹಣೆ ಬರ್ದಲ್ಲಿ ನಿಮ್ ಹೆಸರು ಬರ್ದ ಹಾಗೆ ನಿಮ್ ಹಣೆ ಬರ್ದಲ್ಲಿ ನನ್ನ ಹೆಸರು ಬರ್ದಿಲ್ಲ ಅನ್ಸುತ್ತೆ. ನಾನ್ ಹೇಳಿದ್ದು ಸರಿ ಅಲ್ವಾ? ನಿಮ್ ಭಾವನೆ ಸುಳ್ಳು. ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ? ನಾನು ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿರೋದು. ಥ್ಯಾಂಕ್ ಯು ಯೋಗೇಶ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಐ ಟು ಲವ್ ಯು. ಹೌದು, ನೀನ್ ನನ್ನನ್ನು ಏನ್ ನೋಡಿ ಇಷ್ಟಪಟ್ಟೆ? ನೀನ್ ದಿನಕ್ಕೆ 2-3 ಸಾವಿರ ಸಂಪಾದನೆ ಮಾಡ್ತೀಯ ಅಂತ ಕೇಳಿ ಇಷ್ಟಪಟ್ಟೆ ಅಂತ ನಿಜ ಹೇಳ್ಬಿಡ್ಲಾ? ಬೇಡ ಬೇಡ. ಏನ್ ಬೇಡ? ಅದು ಪ್ರೀತಿ ಹೇಗ್ ಹುಟ್ಟು ಅಂತ ಹೇಳ್ಬಿಟ್ರೆ ಕೊನೆವರೆಗೂ ಪ್ರೀತಿ ಗಟ್ಟಿಯಾಗಿರಲ್ಲ, ಹೇಳ್ಬಿಡ್ಬೇಡ ಅಂತ ಮನ್ಸ್ ಹೇಳ್ತು ಅಷ್ಟೇ. ಪರವಾಗಿಲ್ಲ, ಹೇಳು. ಹೋಗಪ್ಪ, ನಂಗ್ ನಾಚಿಕೆ ಆಗುತ್ತೆ. ಯಾಕೋ ಲೇಟು? ನೀನೇ ಹೇಳ್ದಲ್ಲಪ್ಪ, ಇವತ್ತು ಹೋಗೋ ಪಾರ್ಟಿ ಹತ್ರ ಟ್ರಿಮ್ ಆಗಿ ಹೋದ್ರೇನೆ ವರ್ಕೌಟ್ ಆಗೋದು ಅಂತ. ಇದೆಲ್ಲ ಹೊಂಚ್ಕೊಂಬರೋಷ್ಟು ಲೇಟ್ ಆಯ್ತು. ಸರಿ ಬಾ ಹೋಗೋಣ. ಇರು, ಆ ಬ್ಲೇಡ್ ಶಂಕರಣ್ಣ ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀನಿ. ಅಣ್ಣ ನಮಸ್ಕಾರ, ನಾನು ಆನಂದ್ ಮಾತಾಡ್ತಾ ಇರೋದು. ಏನಪ್ಪಾ ಆನಂದು? ಅಣ್ಣ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಎಲ್ಲಿ ಸಿಗ್ತೀರಣ್ಣ? ಇಲ್ಲೇ ವಿಜಯನಗರ ಸೈಟ್ ಹತ್ರ ಇದ್ದೀನಿ, ಅಲ್ಲಿಗೆ ಬಂದ್ಬಿಡು. ಸರಿ ಅಣ್ಣ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಏನಂತ? ವಿಜಯನಗರದಲ್ಲಿ ಇದಾರಂತೆ, ಬಾ ಹೋಗೋಣ. ಸರಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಇವ್ ನನ್ನ ಫ್ರೆಂಡ್ ಯೋಗೀಶ್ ಅಂತ. ನಮಸ್ಕಾರ ಸರ್. ಬಂದು ವಿಷಯ? ಅಣ್ಣ, ನಾವಿಬ್ರು ಸೇರಿ ಒಂದು ಗ್ಯಾರೇಜ್ ಓಪನ್ ಮಾಡ್ತಾ ಇದ್ದೀವಿ. ಸರಿ ಬಿಡು, ನಮ್ ಗಾಡಿಗಳೆಲ್ಲ ನಿಮ್ ಗ್ಯಾರೇಜ್ಗೆ ಕಾಯಂ. ಅದು ಶಂಕರಣ್ಣ, ಅದೇನ್ ಹೇಳು? ನಾಳೆನೆ ಸೈಟ್ ಅಗ್ರಿಮೆಂಟ್ ಇದೆ, 1-2 ಲಕ್ಷ ಶಾರ್ಟೇಜ್ ಆಗಿದೆ. ಸರಿ ಬಿಡು, ಒಟ್ಟಾರೆ ನಿನ್ಗೆ 2 ಲಕ್ಷ ರೂಪಾಯಿ ಸಾಲ ಬೇಕು. ಹೌದಣ್ಣ. ಎಲ್ಲಿ ತಗೊಂತ ಇದೀರಾ ಸೈಟು? ಜಯನಗರದಲ್ಲ ಅಣ್ಣ. ಓಹೋ, ಜಯನಗರದಲ್ಲ. ಲಂಬು ಅಣ್ಣ, ಹೇಗಿದೆಯೋ ಅಲ್ಲಿ ಮಾರ್ಕೆಟ್ ರೈಟು? ಅಣ್ಣ ಚೆನ್ನಾಗಿದೆ ಅಣ್ಣ. ಶ್ಯೂರಿಟಿ ಏನ್ ಕೊಡ್ತೀರಾ? ಅಣ್ಣ, ಅಗ್ರಿಮೆಂಟ್ ಆದ ತಕ್ಷಣ ಪೇಪರ್ ತಂದ್ಕೊಟ್ಬಿಡ್ತೀವಣ್ಣ. ಅದುವರೆಗೂ ನಿನ್ ಕಾರಿಂದು ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದನ್ನ ಕೊಟ್ಟಿರು. ಅಣ್ಣ, ಅದ್ ನಮ್ಮ ಅಪ್ಪನ ಹತ್ರ ಇದೆ, ಇಸ್ಕೊಡ್ತೀನಿ ಅಣ್ಣ. ಸರಿ ಸರಿ, ದುಡ್ಡು ಯಾವ ಬೇಕು? ಈಗ್ಲೇ ಕೊಟ್ರೆ ಅನುಕೂಲ ಆಗುತ್ತಣ್ಣ. ಲಂಬು, ಗಾಡಿಲಿ ದುಡ್ಡಿದೆ ತಗೊಳ. ನೋಡ್ರಪ್ಪ, ಇವತ್ತು 20ನೇ ತಾರೀಕು, ಮುಂದಿನ ತಿಂಗಳು 25ನೇ ತಾರೀಕು ಒಳಗಡೆ ಗಂಟೆ ಹೊಡೆದಂಗೆ ಮಾರ್ಕೆಟ್ ಅಲ್ಲಿ ಏನ್ ಓಡ್ತಾ ಇದೆಯೋ ಬಡ್ಡಿ ಅದು ಬಂದ್ ಬಿದೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ಯಾರು ಅಂತ ಗೊತ್ತಲ್ಲ. ಕೊಡ್ತೀವಣ್ಣ. ಎಚ್ಚರಿಕೆ ತಗೋ. ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಿ. ನಾವೇನ್ ಬರ್ತೀವಿ. ನಡಿಯೋ. ಸರ್ ಬರ್ತೀನಿ. 10 ಲಕ್ಷ ತಂದಿದ್ದೀರಾ ಅಂಕಲ್? ಈಗ 6 ಲಕ್ಷ ಕೊಡ್ತೀವಿ. ರಿಜಿಸ್ಟ್ರೇಷನ್ ಟೈಮಲ್ಲಿ ಇನ್ನುಳಿದ 4 ಲಕ್ಷ ಕೊಡ್ತೀವಿ. ಶಿವಣ್ಣರೇ, ನಮ್ ಹುಡುಗರು, ನೀವು ಸ್ವಲ್ಪ ಸಹಾಯ ಮಾಡಿ. ನೀವಿರ್ಬೇಕಾದ್ರೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಬಿಡಿ. ಅದು ಸರಿ ಬಿಡಿ. ತಗೊಳ್ಳಿ ಅಂಕಲ್, ಇದ್ರಲ್ಲಿ 6 ಲಕ್ಷ ಇದೆ, ಎಣ್ಸ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮಲ್ಲಿ ನನ್ನ ನಂಬಿಕೆ ಇದೆ. ಅಂದಾಗೆ ಆನಂದ್, ನೀವ್ ಹೇಳಿದಾಗೆ ನಿಮ್ಮ ಹೆಸರಲ್ಲೇ ಅಗ್ರಿಮೆಂಟ್ ರೆಡಿ ಮಾಡಿಸಿದೀನಿ. ತಗೊಳ್ಳಿ, ಸೈನ್ ಮಾಡಿ. ಇಲ್ಲಿ ಇಲ್ಲೊಂದು ಮಾಡಿ. ಎಂತ ಒಳ್ಳೆ ಫ್ರೆಂಡ್ಶಿಪ್ ನಿಮ್ದು. ಆನಂದ್,
ಹಾಗೆ ನಿಂದು ಒಂದು ಸೈನ್ ಹಾಕಪ್ಪ. ಹಾ ಅಂಕಲ್. ಸ್ವಾಮಿ ಹಾ ಹೇಳಿ. ನಿಮ್ದು ಒಂದು ಸೈನು ಸಾಕ್ಷಿಯಾಗಿರ್ಲಿ. ಓ ಶ್ಯೂರ್. ಹಾಗೆ ಸ್ವಲ್ಪ ಸೈಡ್ ಹತ್ರ ಹೋಗೋಣ. ಹಾ ನಡೀಲಿ ಹೋಗ್ಬರೋಣ. ಸರಿ ಬನ್ರ. ನೋಡ್ರಪ್ಪ, ಇದೇ ಸೈಟು. ಇವತ್ತಿನಿಂದ ಇದು ನಿಮ್ಮ ಆಸ್ತಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಲೇ, ನಿಮ್ ಉಪಕಾರದ ಮಾತು ಹಾಗಿರ್ಲಿ. ಮೊದಲು ನೀವು ಸೈಟ್ ತಗೊಂಡಿರೋ ಉದ್ದೇಶನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರ ಮೂಲಕ ನಿಮ್ ಸಾಧನೆಯನ್ನ ತೋರಿಸಿ. ಆಯ್ತು ಅಂಕಲ್, ಎಲ್ಲ ನಿಮ್ಮ ಆಶೀರ್ವಾದ. ಸರಿನಪ್ಪ, ಹೊರಡೋಣವಾ? ಅಪ್ಪ ನೀವು ಹೊರಡಿ, ನಮ್ಗೊಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀವಿ. ಸರಿ ಬನ್ನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಅಂಕಲ್. ಟೇಕ್ ಕೇರ್ ಬಾಯ್ಸ್. ಯೋಗಿ, ಈ ಜಾಗ ಇಷ್ಟ ಬೇಗ ನಮ್ ಕೈ ಸೇರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಿನ್ ಶ್ರಮ ಕಣೋ. ಈ ದೊಡ್ಡ ಮಾತೆಲ್ಲ ಬೇಡ ಯೋಗಿ. ಮೊದ್ಲು ಆ ಬೋರ್ಡ್ ಬರೆಯೋನ್ಗೆ ಆರ್ಡರ್ ಕೊಡ್ಬೇಕು. ಇವತ್ ಹೇಳಿದ್ರೆ ನಾಳೆ ಅಷ್ಟೊತ್ತಿಗೆ ಬರತ್ ತಂದು ಹಾಕಿರ್ತಾನೆ. ನಡಿ ಹೋಗೋಣ. ಹಾಗೆ ನಾಳೆ ಬೆಳಿಗ್ಗೆ ಒಳ್ಳೆ ಟೈಮ್ ನೋಡಿ ದೇವಸ್ಥಾನಕ್ಕೆ ಹೋಗಿ ಕೆಲಸ ಶುರು ಮಾಡ್ಕೊಂಡ್ಬಿಡೋಣ. ಹಾ ಹಾಗೆ ಮಾಡೋಣ. ಏನ್ ಇಂಥ ಜಾಗ ಕರ್ಕೊಂಡ್ ಬಂದಿದ್ಯಾ? ಇದು ನನ್ನ ಫೇವ್ರೆಟ್ ಪ್ಲೇಸ್. ಹೌದಾ? ಹ್ಮ್. ಒಂಥರ ಚೆನ್ನಾಗೇ ಇದೆ, ಆದ್ರೂ ಭಯ ಆಗತ್ತಪ್ಪ. ಈ ಕಾರ್ ನಿಮ್ದಾ? ಇಲ್ಲ, ಗ್ಯಾರೇಜಿಗೆ ಬಂದಿತ್ತು, ಹಾಗೆ ತಗೊಂಡ್ಬಂದೆ. ದಿನಕ್ಕೆ ನಿಮ್ ಸಂಪಾದನೆ ಎಷ್ಟು? ನಾಳೆಯಿಂದ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ 100 ರೂಪಾಯಿ ಸಂಪಾದಿಸ್ತೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕೆ? ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ, ನಮ್ ಪ್ರೀತಿ ಮೇಲೆ ಆಣೆ. 100 ರೂಪಾಯಿ ಸಂಪಾದನೆ ಮಾಡೋನ್ಗೋಸ್ಕರ ನಾನು ಇಷ್ಟೊಂದು ಕಷ್ಟಪಟ್ನಾ? ವೆರಿ ಬ್ಯಾಡ್. ಹಲೋ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್. ಸ್ಮಿತಾ. ಗಣಾನಾನ್ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಪುಷ್ಪವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನ ಶೃಣ್ವನ್ನೋತ ವೇತ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಕರ್ಪೂರಪುತ್ರ ನೀರಾಜನಂ ದರ್ಶಯಾಮಿ. ರಾಜಾದಿರಾಜಾಯ ಪ್ರಸಖ್ಯ ಸಾಯಿನೇ ನಮೋ ವಯಂ ವೇ ಶ್ರವಣಾಯ ಕುರ್ಮಃ. ತಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತೋ. ಯೋಗಿ, ಯು ಆರ್ ಸೋ ಲಕ್ಕಿ. ಐಸೆ ಸಿಟಿ ಸೆಂಟ್ರಲ್ ಇಂಥ ಜಾಗ ಸಿಕ್ಕಿದ್ಯಲ್ಲೋ, ಇದಕ್ಕಿಂತ ಇನ್ನೇನೋ ಬೇಕು? ಹೌದು ಕಣೋ, ನಿಜವಾಗ್ಲೂ ನಾನ್ ಲಕ್ಕಿನೇ. ಯಾಕೆ ಹೇಳು? ನಿನ್ನಂತ ಒಬ್ಬ ಒಳ್ಳೆ ಸ್ನೇಹಿತ ನನ್ನ ಜೀವನದಲ್ಲಿ ಇದಾನಲ್ಲ, ಅದಕ್ಕೆ ಕಣೋ ನಾನ್ ಲಕ್ಕಿ. ಇವತ್ತು ತುಂಬಾ ಖುಷಿಯಾಗಿದ್ದೀನೋ. ಅಬ್ಬ, ಏನೋ ಆ ಕಡೆ ಅದೇನೋ ಹುಡುಗರು ಗಲಾಟೆ ಮಾಡ್ತಾರೆ, ಅದೇನ್ ನೋಡ್ರಿ. ಸರ್, ಅವರೇ ಆ ಜಾಗ ತಗೊಂಡಿರೋರು. ಅಲ್ಲಿ ಕಾರ್ ಗ್ಯಾರೇಜ್ ಓಪನ್ ಮಾಡ್ತಿದಾರೆ ಸರ್ ಅವರು. ಏನ ನಮ್ಮನೆ ಪಕ್ಕದಲ್ಲಿ ಕಾರ್ ಗ್ಯಾರೇಜಾ? ಹ್ಞೂ ಸರ್. ಕೊಡ್ರಿ ಇಲ್ಲಿ ಫೋನು. ನೋಡಿ ಬಂದಲ್ಲಿ ಯಾರು ನೀವೆಲ್ಲ ಆ ಜಾಗದಲ್ಲಿ ಏನ್ ಮಾಡ್ತಿದ್ದೀರಾ? ಸರ್, ಈ ಜಾಗ ನಮ್ದು. ನಾವಿಲ್ಲಿ ಗ್ಯಾರೇಜ್ ಓಪನ್ ಮಾಡ್ತಾ ಇದೀವಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಯಾರೋ ನಿಮ್ಗೆ ಗ್ಯಾರೇಜ್ ಓಪನ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದು? ಜಾಗ ನಿಮ್ದಾದ್ರೆ ಮನೆ ಕಟ್ರೋ, ಅದು ಬಿಟ್ಟು ಗ್ಯಾರೇಜ್ ಮಾಡ್ತೀವಿ ಅಂದ್ರೆ ಎತ್ತ ಕಡೆ ರಿಪೇರಿ ಮಾಡ್ತೀವಿ. ಒಳ್ಳೆ ಮಾತಲ್ಲ ವಾರ್ನಿಂಗ್ ಮಾಡ್ತಾ ಇದೀನಿ. ಇದಕ್ಕೂ ಮೀರಿ ಗ್ಯಾರೇಜ್ ಅಂತ ಏನಾದ್ರು ಮಾಡಕ್ ಹೋದ್ರೆ ಗೊತ್ತಲ್ಲ ನಿಮ್ಗೆ, ಕಿತ್ತಕ್ರ ಬೋರ್ಡ್ನ. ಯೋಗಿ
ಯಾವಾಗ ಇಟ್ಕೊಂಡಿದ್ಯಾ ಮದುವೆನ? ಮುಂದಿನ ತಿಂಗಳೇ ಸ್ವಾಮಿಯರೇ. ಏ ಕುಮಾರ ಅಣ್ಣ, ಶಾಸ್ತ್ರಿಗಳೇ ಒಂದ್ 50,000 ದುಡ್ಡು ಇಸ್ಕೊಡ ಇವ್ರಿಗೆ. ಆಯ್ತಣ್ಣ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಸರಿ ನೀವು ಹೊರಡು. ಅದ್ಯಾರೋ ನಿನ್ ಸ್ನೇಹಿತ ಗ್ಯಾರೇಜ್ಗೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ತಗೊಂಡೋದ್ನಲ್ಲ, ಅವನ್ ಬಗ್ಗೆ ಏನಾದ್ರು ಗೊತ್ತಾಯ್ತೇನಾ? ತಿಳ್ಕೊತೀನಣ್ಣ. ಸರಿ, ಮೊದ್ಲ ಕೆಲಸ ಮಾಡೋಗು. ಆಯ್ತಣ್ಣ. ಲೋ ಆನಂದ, ಬಡ್ಡಿ ಕಟ್ಟೋ ಟೈಮ್ ಬೇರೆ ಹತ್ರ ಬರ್ತಾ ಇದೆ. ಏನೋ ಮಾಡೋದೀಗ? ಹೌದು, ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಆ ರೌಡಿಗಳು ನನ್ನನ್ನು ಉಳಿಸಲ್ಲ. ಉಳಿದಿರೋ 2 ಲಕ್ಷ ತಗೊಂಡು ನಾನು ಊರ್ ಬಿಟ್ಟು ಹೋಗೋದೇ ಒಳ್ಳೇದು. ಆನಂದ, ಲೋ ಆನಂದ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾದ್ರೂ ಮಾತಾಡೋ ಪ್ಲೀಸ್. ಯೋಗಿ ಪ್ಲೀಸ್, ಈಗ ನಾನು ಏನು ಕೇಳಬೇಡ. ನಾಳೆ ಸಿಗು, ಎಲ್ಲ ಹೇಳ್ತೀನಿ. ಬಾ ಹೋಗೋಣ. ಸ್ಟೈಲು ಸ್ಟೈಲು ಚಿಕ್ಕಲಕ್ಕ ಸ್ಟೈಲು 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 ಚಿಕ್ಕಲಕ್ಕ ಸ್ಟೈಲು. ಆಹಾ, ಈ ಪ್ರಕಾಶ್ ಕೂಸುವ. ಪ್ರಕಾಶ, ಏನು ಒಳ್ಳೆ ಹೀರೋ ಹತ್ರ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಕೂಲಿಂಗ್ ಗ್ಲಾಸು, ವಾಚ್ ಹೊಸ ತಗೊಂಡ್ಯಾ? ಲೇ ಹಳೇದ ಕಂಡ್ಲ. ಸರಿ, ಟೈಮ್ ಎಷ್ಟು? ಅಯ್ಯೋ ನನ್ ಮಗನೇ, ಬೆಳಗ್ಗೆಯಿಂದ ಟೈಮ್ ಕಳಕ್ ಯಾರು ಸಿಗ್ಲಿಲ್ವಾ ನಿಮ್ಗೆ? ಅಲ್ಲ, ಇಲ್ಲಿ ಕುಂತಿರೋರು ಇರ್ಲಿಲ್ವಾ? ಹುಡುಗಿರ್ಗೆ ಡೌವಡಿಯ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಇಲ್ಲಿ ಕುಂತಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ಅರೆ, ಟೈಮ್ ಕೇಳಿದ ತಪ್ಪನಾ? ಟೈಮ್ ಕೇಳಿದ ತಪ್ಪಲ್ಲ ಮಹಾಪ್ರಭು, ನೀವು ಇಲ್ಲಿ ಬಂದಿದ್ದೆ ಮಹಾ ತಪ್ಪು. ಅಂಕಲ್. ಓ ಯೋಗಿ, ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಅಂಕಲ್, ಆನಂದ್ ಮನೇಲಿ ಇಲ್ವಾ? 3 ದಿನದಿಂದ ಸಿಕ್ಕೇ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅವನು ಬಾಂಬೆಗೆ ಹೋಗಿ 3 ದಿನ ಆಯ್ತು. ನಿನಗೆ ಗೊತ್ತಿಲ್ವಾ? ಇಲ್ಲ ಅಂಕಲ್, ಅವ್ನು ನನ್ಗೇನು ಹೇಳೇ ಇಲ್ಲ. ಓಕೆ, ನಾನು ಬರ್ತೀನಿ. ಅಂಕಲ್, 1 ನಿಮಿಷ. ಅವ್ನು ಬಾಂಬೆಲಿ ಎಲ್ಲಿರ್ತೀನಿ ಅಂತ ಏನಾದ್ರು ಅಡ್ರೆಸ್ ಹೇಳದ್ನ? ಗೊತ್ತಿಲ್ಲಪ್ಪ, ಏನೋ ಅರ್ಜೆಂಟ್ ಕೆಲಸ ಇದೆ, ಬರೋದು 5-6 ತಿಂಗಳಾಗುತ್ತೆ ಅಂತ ಹೇಳ್ಬಿಟ್ಟು ಹೋದ ಅಷ್ಟೇ. ಸರಿನಪ್ಪ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನಿನ್ ಬರ್ತೀನಿ. ಆನಂದ, ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣೋ. ನಮ್ಮ ತಾಯಿ ತಂಗಿ ನಾನು ಏನು ಅಂತ ಮುಖ ತೋರಿಸ್ಲಿ, ನಾನು ಮೋಸ ಹೋಗ್ಬಿಟ್ಟೆ. ನನಗೇನ್ ಮಾಡ್ಲಿ? ಅಮ್ಮ, ಗಂಟೆ ರಾತ್ರಿ ತನಕ ಎಲ್ಲ ಹೋಗಿದೆ.
ಅಮ್ಮ ಗ್ಯಾರೇಜಲ್ಲಿ ಸ್ವಲ್ಪ ಕೆಲಸ ಇತ್ತಮ್ಮ. ಸುಳ್ಳು ಸುಳ್ಳು ಹೇಳ್ತಾ ಇದೆ ಯೋಗೀಶ. ನಿಜ ಹೇಳೋ ಮಗನೇ. ಅಣ್ಣ ರಾತ್ರಿ ಯಾರೋ ರೌಡಿ ನಾಗ ಅಂತ ಬಂದಿದ್ರು. ನಿನ್ನ ಮನೆಯೆಲ್ಲ ಹುಡ್ಕಿದ್ರು ಅಣ್ಣ, ಏನು ಸಿಗ್ಲಿಲ್ಲ ಅಂತ ನಮ್ ಫ್ಯಾಮಿಲಿ ಫೋಟೋನ ಎತ್ಕೊಂಡು ಹೋದ್ರು. ನಿನ್ನ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಬೈತಾ ಇದ್ರು ಅಣ್ಣ. ಹೇಳೋ ಯೋಗೀಶ, ನೀನ್ ಏನೋ ಮಾಡ್ದೆ ಅವ್ರಿಗೆ? ಅಮ್ಮ ಆನಂದನ್ ಮಾತು ಕೇಳಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನನಗೆ ಸ್ವಂತ ಗ್ಯಾರೇಜ್ ಮಾಡೋ ಆಸೆ ತೋರಿಸಿ ನನ್ನನ್ನ 8 ಲಕ್ಷ ಸಾಲಗಾರನಂಗ್ ಮಾಡ್ಬಿಟ್ಟಮ್ಮ. ಎಂತ ತಪ್ಪು ಮಾಡ್ಬಿಟ್ಟೆ ಯೋಗೀಶ. ಅವ್ರು ನಿನ್ನ ನೋಡಿದ್ರೆ ಖಂಡಿತ ಉಳಿಸಲ್ಲ. ಬೇಡ, ನೀನಿರೋದ್ ಬೇಡ. ಅಮ್ಮ ನೀವು ನಾವ್ ಹೇಗಾದ್ರೂ ಮಾಡಿ ಕಸಾಪುಸ್ ರೀತಿಗೆ ಜೀವನ ಸಾಗಿಸ್ತೀವಿ. ನೀನ್ ಸ್ವಲ್ಪ ದಿನ ಇಲ್ಲಿಂದ ಹೊರಟೋಗಪ್ಪ, ಹೋಗೋ. ಅಲ್ಲೋಣ ನಮ್ಮ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ, ಅಲ್ಲಿ ಕೂತಿದ್ದಾನೆ ಅವನು. ಹೌದಲ್ವೇನ್ರ? ಹಿಡೀರ ಅವನ್ನ. ಹೌದು, ಬರ್ತಾ ಇದ್ದೀನಿ. ಓಕೆ ಆಯ್ತು, ಕಳಿಸ್ಕೊಡ್ತೀನಿ ಬಿಡಿ. ಮರೆಯಲ್ಲ ಬಿಡಿ ಸರ್. ಏನ್ ಸರ್ ಹಿಂಗಂತೀರಾ? ಯಾವತ್ ಸರ್ ಮರ್ತಿದ್ದೀನಿ? ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಓಕೆ ಓಕೆ ಅಣ್ಣ ಸಿಕ್ಲಿಲ್ಲ ಅಣ್ಣ, ತಪ್ಸ್ಕೊಂಡ್ಬಿಡ. ಥೂ ನನ್ನ ಮಕ್ಕಳ, 4 ಜನ ಸೇರ್ಕೊಂಡು ಒಬ್ಬ ಹಿಡಿಯಕ್ಕಾಗ್ಲಿಲ್ಲ ನಿಮ್ ಕೈಲಿ. ಸಂಜೆ ಆದ್ರೆ ಚಿಕನ್ ಬೇಕು, ಮಟನ್ ಬೇಕು ಅಂತ ಇಷ್ಟ ತಿಂತೀರಾ? ಅವ್ನ್ ಸಿಕ್ಲಿಲ್ಲ ಅಂತ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನಾಳೆ ಒಳಗೆ ಅವನ್ನ ತಂದು ನನಗೆ ಒಪ್ಪಿಸ್ಲಿಲ್ಲ ಅಂದ್ರೆ ಆಯ್ತಣ್ಣ, ಗೊತ್ತಲ್ಲ. ಹೋಗ್ರ. ಹಲೋ, ಬಾಯ್ ಫ್ರೆಂಡ್ ಹೋಗ್ತಿದ್ದಾನೆ. ಅಂತವ್ರನ್ನೆಲ್ಲ ಕಟ್ಕೊಂಡ್ರೆ ಲೈಫ್ 3 ನಾಮ ಅಷ್ಟೇ. ಯಾಕೆ, ಏನಾಯ್ತು? ಅವನ್ ಸಂಪಾದನೆ ಎಷ್ಟು ಗೊತ್ತೇನೆ? ದಿನಕ್ಕೆ ಕೇವಲ 100 ರೂಪಾಯಿ ಅಷ್ಟೇ. ನನ್ ಸ್ವಂತ ಖರ್ಚಿಗೆ ಅಂತಾನೆ ತಿಂಗಳಿಗೆ 1000 ರೂಪಾಯಿ ಬೇಕು. ಅಂತದ್ರಲ್ಲಿ ಇವನ್ನ ಮದ್ವೆ ಆದ್ರೆ ಅಷ್ಟೇ. ಈ ಲವ್ವಿನ ಸವಾಸನೇ ಬೇಡಪ್ಪ. ನಮ್ಮಪ್ಪ ಅದ್ಯಾರೋ ಇಂಜಿನಿಯರ್ನ ಹುಡುಕಿದಾರಂತೆ, ಅವ್ರನ್ನೇ ಮದ್ವೆ ಆಗೋದು ಬೆಸ್ಟ್. ನೀನ್ ಹೀಗ್ ಹೇಳೇ ಹೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೆ. ಸರಿ, ಈಗ ಬಸ್ ಬರಲ್ಲ, ಬನ್ನಿ ನಡ್ಕೊಂಡೇ ಹೋಗೋಣ. ಎಲ್ಲೋ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೋ? ಅಲ್ಲೋರು ಗ್ಯಾರೇಜ್ ಓಪನ್ ಮಾಡ್ತೀನಿ ಅಂತ ನನ್ನ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ, ಅವನೇ ಅಲ್ವಾ ಇವನು? ಹೌದಣ್ಣ.
ಧಾಮ್ ಅಂತ ಹೋದ್ರೆ ಹೊರೋಗ್ಬಿಡ್ತಾನೆ. ಹುಷಾರಾಗಿ ಹೋಗಿ ಎತ್ತಾಕೊಂಡ್ಬನ್ನಿ. ಆಯ್ತಣ್ಣ. ಹೋಗು. ಸಿಗಾಕೊಂಡ ಇವತ್ತು. ಹತ್ತು ಗುರು ಹಿಂದೆ ನೋಡು ಗುರು. ನಲ್ಲಿ ಹೋಗಿ ನೋಡ್ಲಾ? ಆಯ್ತು. ಕರೀತಾರೆ ಬಾ. ಎದ್ಬಾರ ಬಾ. ಯಾರ್ಲಾ ನೀನು? ತಾತ, ತುಂಬಾ ಹಸುವಾಗ್ತಾ ಇತ್ತು, ಅದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕೊಂಬಂದೆ. ನಾವೆಲ್ಲ ಇದನ್ನೇ ನಂಬಿ ಬದುಕ್ತಾ ಇರೋ ಮನುಷ್ಯರಪ್ಪ. ತಾತ, ಊಟ ಮಾಡಿ 3 ದಿವಸ ಆಯ್ತು, ತುಂಬಾ ಹಸುವಾಗ್ತಾ ಇದೆ. ಈ ಚಿಕ್ಕ ವಯಸ್ಸಿನಲ್ಲಿ ಯಾಕಪ್ಪ ನಿನ್ಗಿಂತ ಪರಿಸ್ಥಿತಿ? ನಾನು ನನ್ನ ಫ್ರೆಂಡ್ ನಂಬಿ ಈ ಪರಿಸ್ಥಿತಿಗೆ ಬಂದ್ಬಿಟ್ಟೆ ತಾತ. ಅವ್ನು ನನಗೆ ಮೋಸ ಮಾಡ್ಬಿಟ್ಟ. ಯಾರಪ್ಪ ನಂಬು ಅಂತ ಹೇಳಿದ್ ನಿನಗೆ? ಯಾಕೆ ನಂಬಿದೆ ನೀನು? ನೋಡು, ಇವನು ಹೆಂಡತಿನ ನಂಬಿ ಕೆಟ್ಟ, ಇವನು ಸ್ನೇಹಿತನ ನಂಬಿ ಕೆಟ್ಟ, ನಾನು ಅಣ್ಣತಮ್ಮರ ನಂಬಿ ಕೆಟ್ಟೆ. ಈ ಪ್ರಪಂಚದಲ್ಲಿ ತಂದೆ ತಾಯಿನ ಬಿಟ್ಟು ಇನ್ಯಾರನ್ನೂ ನಂಬಕ್ಕೊಡು. ನಂಬಿದ್ರೆ ಇದೇ ಗತಿ. ನಿನಗೆ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ, ಕೂತ್ಕೊ. ಮಾಮೂಲಿ ವಸೂಲಿ ಮಾಡ್ರ. ಆಯ್ತು ಗುರು. ಕೊಡ. ಆ ಪಾರ್ಟಿಗೆ ಸರಿಯಾಗಿ ಆವಾಜ್ ಹಾಕ್ಬೇಕು. ಓಹೋ, ನಿನ್ನೆವರೆಗೂ 9 ಜನ, ಇವತ್ತು 10. ಯಾರು ಅದು ಹೊಸಬಾ? 9 ಆಯ್ತು, 10ನೇ ನೆಕ್ಸ್ಟ್ ಅವನೆಲ್ಲ ಅವನ ಹತ್ರ ವಸೂಲಿ ಮಾಡ್ರ. ಯಾರೋ ನೀನು? ಈ ನನ್ನ ಮಗ 2 ಲಕ್ಷ ಸಾಲ ಇಸ್ಕೊಂಡ್ರ ಪಾರ್ಟಿ ಅಲ್ವೇನ್ರೋ? ಊರವ್ರಿಗೆ ಮಹಾ ಟೋಪಿ ಹಾಕೋರು ನಾವು. ಮಗನೇ, ನಮ್ಗೆ ಟೋಪಿ ಹಾಕಕ್ ಬರ್ತ್ಯಾ? ನಾನು ಮಗನೇ ಕ್ಯಾಚ್ ಹಾಕೊಳ್ರು. ಯೂಸ್ ಮಾಡೋಣ ಗಾಡಿಲಿ ರುಬ್ರ. ಅಣ್ಣ, ಏನೋ ಹುಡುಗ ಸಿಕ್ಕಿದಂತಣ್ಣ? ಹೌದಾ?
ಅಣ್ಣ ಅಣ್ಣ ಏನದು? ಅಣ್ಣ ಆ ಗ್ಯಾರೇಜ್ ಓಪನ್ ಮಾಡಕ್ಕೆ ಅಂತ 2 ಲಕ್ಷ ಸಾಲ ಇಸ್ಕೊಂಡಿದ್ದಾನ ಅಣ್ಣ. ಆ ಹುಡುಗ ಸಿಕ್ಕಿದಂತಣ್ಣ. ಯಾರ ಹತ್ರ ಅವನಂತ? ರೌಡಿ ಸೋಮ ಹತ್ರ ಅವನಂತಣ್ಣ. ರೌಡಿ ಸೋಮ? ಈಗ ಹೈದರಾಬಾದಿನ ಕರೆಸ್ತೀನಿ ನೋಡ ಹುಡುಗರ್ನಲ್ಲೇ. ಏ ರೆಡ್ಡಿ ಎಕ್ಕಡುನ್ನವ್ರ ಮಾವಾళ్ళు 4 ಜನ ನಾಳೆ ಇಲ್ಲಿರ್ಬೇಕು, ಗೊತ್ತಾಯ್ತಾ? ರೌಡಿ ಸೋಮ ಬಿಡ್ಬೇಡ, ಚದುರಂಗಿ ನನ್ನ ಮಗ ತುಂಬಾ ಯಾಮಾರಿಸ್ಬಿಡ್ತಾನೆ. ಏನಾದ್ರೂ ಮಾಡಿ ವಸೂಲಿ ಮಾಡ್ಕೊಂಡೇ ಬರ್ಬೇಕು. ಅಣ್ಣ ಏನೋ ಆ ರೇಸರ್ ಮಂಜ ಹೈದರಾಬಾದ್ ಹುಡುಗರನ್ನ ಕರ್ಸಿ ಆ ಸೋಮನ್ ಕಡೆ ಹೊಡೆದ ಹುಡುಗನ ಎತ್ತಕೊಂಡು 2 ಲಕ್ಷ ಬಾಂಬೆದ ಹುಡುಗನ ಕರ್ಸೋ ಹೋಗು. ಮಗನೇ ಅಪ್ಪೋ ಅಣ್ಣ 2 ಲಕ್ಷ ರೈಸರ್ ಜೊತೆ ಕೂತವನೇ. ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಎತ್ತಕೊಂಬ ಹೋಗಿ. ಮಣಗುಮ್ಮ ಕೂತವನೇ ಮುಂದೈತೆ ಊರಬ್ಬ. ಏ ಓಡ್ತಾವ್ ನೋಡ್ರು, ಹಿಡಿರೋ ಓಡ್ತಾವ್ ಬರ್ರು. ಓಡು ನನ್ನ ಮಗನ ಹೆಂಗೋಟಿಯ ಈಗ ಎದಾಗೋಡ್ರ ನನ್ನ ಮಗನ. ನಿಜ ನೀನ್ ಹಿಂದೆಗಡೆ ನಿಂತಿದ್ಯಾ, ನನಗ್ ಚೆನ್ನಾಗ್ ಗೊತ್ತು. ನೀನೇನಾದ್ರೂ ನನ್ನ ಫಾಲೋ ಮಾಡಿದ್ರೆ ಬುಲ್ಡೇನ ಬಿಸಿನೀರಿಗೆ ಕಾಯಿಸ್ಬಿಡ್ತೀನಿ. ಬರ್ಲಾ? ಹೋಗು ಹೋಗು ಮಗನೇ, ಐತೆ ಎಲ್ಲೋ ದುಡ್ಡೆಲ್ಲ ಕೊಡ್ತೀನಿ ಅಂತ ಹೇಳಿದಣ್ಣ. ಯಾವಾಗ? 3 ದಿವಸ ಬರುತ್ತಣ್ಣ. ಇವತ್ತೆಲ್ಲ ಇಸ್ಕೊಂಡು ರೆಡಿಯಾಗಿ ಬರ್ಬೇಕು ಸಾಯಂಕಾಲದೊಳಗೆ. ಆಯ್ತಣ್ಣ. ಎಷ್ಟೊತ್ತಿಗೆ? 9 ಗಂಟೆ. ಅಣ್ಣ ಆ ಬ್ಲೇಡ್ ಶಂಕರ್ಗೂ ಮಂಜಂಗೂ ಆ ಹುಡುಗನ ವಿಷಯವಾಗಿ ಗಲಾಟೆ ಆಗಿದೆ ಅಂತಣ್ಣ. ಆ ಬ್ಲೇಡ್ ಶಂಕರ ಬಾಂಬೆಯಿಂದ ಹುಡುಗರು ಕರ್ಸಿ ಆ ರೇಜರ್ ಮಂಜನ್ ಕಡೆ ಎಲ್ಲ ಹೊಡೆದು ಆ ಹುಡುಗನ ಎತ್ತಕೊಂಡು ಹೋದಂತಣ್ಣ.
ಚಿಕ್ಕ ವಿಷಯಕ್ಕೆ ಬಾಂಬೆಯಿಂದ ಹುಡುಗರನ್ನ ಕರ್ಸ್ಬೇಕಾ? ನಮ್ ಕರ್ನಾಟಕದ ಎಲ್ಲಾರು ಗಂಡಸು ಇಲ್ವೇನಾ? ಅಣ್ಣ ನಾವ್ ಏನ್ ಮಾಡ್ಬೇಕಣ್ಣ? ಕರ್ಸೋ ಬೆಂಗಳೂರಿಂದ ನಮ್ಮ ಹುಡುಗರನ್ನ. ಆಯ್ತಣ್ಣ. ಏಯ್ ನನ್ ಮಗ ನಾಗ ಬಂದ, ಎತ್ತಾಕೊಂಡ್ರ ಅವನ್ನ. ಏಯ್ ಒಳ್ಳೆ ಜಾಗನೇ ಮಾಡ್ಕೊಂಡ್ಬಿಟ್ಟವನ್ರಲ್ಲೋ. ಏಯ್ ಎತ್ತಂದ್ರ ಹೋಡ್ರು. ಏಯ್ ಎಸ್ಕೇಪ್ ಆಗ್ತಾವ ನೋಡ್ರ ನನ್ ಮಗ, ಹಿಡೀನೋ. ಏಯ್ ಏಯ್! ಓಡ್ರ ಓಡಾಗಿ ಎಸ್ಕೇಪ್ ಆಗ್ಬಿಡ್ತೀರಾ? ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲಮ್ಮ. ಬರ್ತೀನಿ. ಲೋ ನಾನೇ ಪಳಾರ್ ನನ್ ಮಗ, ಹಲ್ಕ ನನ್ ಮಗ, ಕಚಡ ನನ್ ಮಗ ಅಂತ ಜನ ಹೇಳ್ತಾರೆ. ನನಗೆ ಚಾಕ್ಲೇಟ್ ತಿನ್ಸ್ಬಿಟ್ಟಲ್ಲ. ನಾನೊಬ್ನೇ ಆಗಿದ್ರೆ ಪರವಾಗಿಲ್ಲ, ನನ್ನಂತ 4 ಜನಕ್ಕೆ ಚಳ್ಳೆ ಹಣ್ಣು ತಿನ್ಸಿದ್ಯಾ ಅಂದ್ರೆ ಬಲೆ ಪಾಕಡ ಕಣ ನೀನು. ಹೌದು, ನಿನ್ ಫ್ರೆಂಡ್ ಆನಂದ ಎಲ್ಲ ಹೇಳೋ. ಅಣ್ಣ, ನಾನ್ ನಿಮ್ಮ ಹತ್ರ ಎಲ್ಲ ನಿಜನೇ ಹೇಳ್ತಾ ಇದ್ದೀನಿ. ನಾನ್ ತಪ್ಪು ಮಾಡಿಲ್ಲ. ನಾನು ಎಲ್ಲರ ಹತ್ರ ದುಡ್ಡು ತಗೊಂಡಿದ್ ನಿಜ.
ಆ ದುಡ್ಡಲ್ಲಿ ನಾನು ಸೈಟ್ ತಗೊಂಡಿದ್ದು ನಿಜ. ಆದ್ರೆ ಮೊದಲನೇ ದಿನ ನಾನು ಸೈಟ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಇಷ್ಟೇ ಹಣ ನಡೆದಿದ್ದು. ನೀನ್ ಹೇಳ್ತಾ ಇರೋದು ನಿಜ ಏನೋ? ನಾನು ನನ್ನ ತಾಯಿ ತಂಗಿರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೆಲ್ಲ ನಿಜ ಅಣ್ಣ. ಬಾರ ಇಲ್ಲಿ ಅಣ್ಣ, ಆ ಸೈಟಿನ ಸುತ್ತಮುತ್ತ ಯಾರಿದ್ದಾರೆ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡು. ಆಯ್ತಾ? ಕರ್ಕೊಂಬಂದ್ರೆ ಇವನ್ನ. ಅವ್ನಿಗೆ ಯಾರು ದುಡ್ಡು ಕೊಟ್ಟವ್ರೆ ಅವ್ರಿಗೆಲ್ಲ ಇಲ್ಲಿಗೆ ಬರಕ್ ಹೇಳ. ಆಯ್ತಣ್ಣ. ಓಡ ಬರ್ಲೋಬೇಕು. ನಮ್ಮಂತ ಚಿಕ್ಕವ್ರ ವಿಚಾರಕ್ಕೆ ಯಾಕಣ ತಲೆ ಹಾಕ್ತೀರಾ? ನಾವೇನಾದ್ರೂ ನಿಮ್ಗೆ ತೊಂದರೆ ಕೊಟ್ಟಿದೀವ ಭಯ್ಯ? ಅಣ್ಣ ನೋಡೋಣ, ಸಾಲ ಇಸ್ಕೊಂಡು ನನ್ನ ಮಗ ಒಳ್ಳೆ ಗರುಡುಗಮ್ಮ ನಿಂತವನೇ. ಕಳ್ಸಣ ಕಡೆ ಖುಷಿ ಹಾಕ್ಬಿಡ್ತೀನಿ. ಏಯ್, ನಿಂಗೆ ಈ ವಿಷಯ ಎಲ್ಲ ಈಗ ಬೇಡ. ಎತ್ಕೊಡ್ರ ನನ್ನ ಪರ್ಸನಲ್ ಸೂಟ್ ಕೇಸ್ನ. ಆಯ್ತಣ್ಣ. ಮೂರ್ ಜನ ಬನ್ನಿ. ನೀವು ಕೊಟ್ಟಿದ್ದು ಅವನಿಗೆ ದುಡ್ಡು ವಾಪಸ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಅವನಿಗೂ ನಿಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ದೇವ್ರು ಬಂದಂಗ್ ಬಂದ್ರ ಅಣ್ಣ, ಇಲ್ಲ ಅಂದ್ರೆ 2 ಲಕ್ಷಕ್ಕೆ ಡೂಮಿಕ್ ಬಿಟ್ಟಿದ್ದ ನನ್ನ ಮಗ. ತಗೊಳ್ಳಿ. ಓಕೆ ಭಯ್ಯ, ನಮ್ ದುಡ್ಡು ನಮಗ್ ಬಂತು. ಆಯ್ತಾಳ್ರ. ಆಯ್ತಾಯ್ತು. ಅಡಿರಲ್ಲ. ಏಯ್ ಹತ್ರ. ಶೇಖರ, ಇವನ್ ತಾಯಿನ ತಂಗಿರ್ನ ಎತ್ತಾಕೊಂಬನ್ರು. ಆಯ್ತು. ಕರ್ಕೊಂಬಂದ್ರ ಅವನ್ನ. ಸಾಕ್ ನಿಲ್ಸಿ ನಿಮ್ ಸೆಂಟಿಮೆಂಟ್ ನ. ನೋಡಪ್ಪ, ನಿನ್ ಕೈ ಮುಗಿತೀನಿ, ನಿನ್ ಕಾಲ್ಗ್ ಬೀಳ್ತೀನಿ. ನೋಡಪ್ಪ, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನನ್ನ ಮಕ್ಕಳನ್ನ ಮಾತ್ರ ಬಿಟ್ಬಿಡು. ನಿನ್ನದ ಅಮ್ಮಯ್ಯ ಅಂತೀನಿ. ನಿಮ್ಮನ್ನೆಲ್ಲ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ರ? ಏಯ್, ಇವ್ರನ್ನೆಲ್ಲ ಎತ್ತಾಕೊಂಡ್ರು. ಏಯ್, ಎಳ್ಕೊಂಬಂದ್ರ. ನೋಡಮ್ಮ, ನಿನ್ನ ಮಗ ಮಾಡಿದ ತಪ್ಪಿಗೆ ನೀವೆಲ್ಲ ಶಿಕ್ಷೆ ಅನುಭವಿಸ್ಬೇಕು, ಗೊತ್ತಾ?
ನಿನ್ ತಮ್ಮಯ್ಯ ಅಂತೀನಿ. ನನಗೇನ್ ಶಿಕ್ಷೆ ಬೇಕಾದ್ರೂ ಕೊಡು, ನನ್ನ ಮಕ್ಳಿಗ್ ಮಾತ್ರ ಏನು ಮಾಡ್ಬೇಡ, ಬಿಟ್ಬಿಡಪ್ಪ, ಬಿಟ್ಬಿಡಪ್ಪ. ಓಹೋ ತಾಯಿ ಪ್ರೀತಿ ಮಕ್ಕಳಿಗೆ ಏನು ಆಗ್ಬಾರ್ದಲ್ವಾ? ಹೌದೌದೌದು, ನೀನ್ ಹೇಳಿದ್ ನಿಜ. ಇಂಥ ಮಗನ್ ಹೆತ್ತಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ಆಯ್ತಪ್ಪ, ಅನುಭವಿಸ್ತೀನಿ. ಏಯ್, ಎತ್ಕೊಂಬರ್ರ ಸೂಟ್ ಕೇಸ್ನ. ಆಯ್ತಣ್ಣ. ನಿಮ್ಮ ಹತ್ರ ಸಾಲ ತಗೊಂಡಿದ್ದ ನಾನು, ಬಡ್ಡಿ ಕಟ್ಟೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಿದ್ದು ನಾನು. ನೀವು ನನಗೆ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ನಮ್ಮ ತಾಯಿ ತಂಗಿರ್ಗೇನು ಮಾಡ್ಬೇಡಿ. ಈ ಸಲ ನಿಮ್ ಕಾಲ್ ಹಿಡ್ಕೋತೀನಿ. ಏನ್ ನೋಡ್ತಾ ಇದ್ದೀರೋ? ಬೋರ್ಡ್ ಎತ್ಕೊಂಬಂದ್ರು. ಬನ್ನಿ ಬನ್ನಿ. ಅಲ್ಲೋಡಿ, ನೋಡಮ್ಮ, ನಾನ್ ನಿಮ್ ಮನೆಗೆ ಬಂದಾಗ ತಾಯಿ ತಂಗಿ ಪ್ರೀತಿ ಅನ್ನೋದನ್ನ ನಾನ್ ನೋಡ್ದೆ. ತಂದೆ ತಾಯಿ ಇಲ್ದಿರೋ ನನಗೆ ತಾಯಿ ಪ್ರೀತಿ ಬೇಕು ಅನ್ನಿಸ್ತು. ಈ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೆ. ಈ ಹಾಳಾದ ರೌಡಿಯಿಸಂ ಪ್ರಪಂಚ ನನಗ್ ಬೇಡ. ಈ ತಮ್ಮ ತಂಗಿರ್ ಜೊತೆ ನಾನು ಒಬ್ಬ ಮಗನಾಗಿರೋದಕ್ಕೆ ಅವಕಾಶ ಕೊಡ್ತೀರಾ? ತಾಯಿ ಪ್ರೀತಿ ಕೊಡ್ತೀರಮ್ಮ? ಯಾಕಮ್ಮ ಯೋಚನೆ ಮಾಡ್ತಿದ್ದೀರಾ? ನನಗೆ ಮಾತು ಕೊಟ್ಟಿದ್ದೀರಾ ಶಿಕ್ಷೆ ಅನುಭವಿಸ್ತೀನಿ ಅಂತ. ನಾನ್ ಕೊಡೋ ಶಿಕ್ಷೆ ಇದೇನೆ. ಇಂಥ ಶಿಕ್ಷೆ ಅನುಭವಿಸಕ್ಕೆ ನಾನ್ ಪುಣ್ಯ ಮಾಡಿದೆ ಕಣಪ್ಪ. ಇನ್ಮೇಲೆ ನೀನು ನನ್ನ ಸ್ವಂತ ಮಗ. ಈ 4 ಜನ ಮಕ್ಕಳಲ್ಲಿ ನೀನೇ ದೊಡ್ಡ ಮಗ ಕಣಪ್ಪ. ಇಷ್ಟು ದಿನ ನಾನು ನಿನ್ನ ತುಂಬಾ ಕೆಟ್ಟವನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನನ್ನನ್ನ ಕ್ಷಮಿಸ್ಬಿಡಪ್ಪ. ನೀನು ಕೆಟ್ಟವನಲ್ಲ. ಪ್ರೀತಿ, ದಯೆ, ಕರುಣೆ ಎಲ್ಲ ತುಂಬಿರೋ ರೌಡಿ ಹೃದಯ ಕಣಪ್ಪ, ರೌಡಿ ಹೃದಯ. ನೀನ್ 100 ವರ್ಷ ಚೆನ್ನಾಗಿ ಬಾಳಪ್ಪ. ನಿನಗೊಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ ನಾನು. ನಿನಗೆ ಜೀವನದಲ್ಲಿ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅಂತ ಗೊತ್ತಿಲ್ಲ. ನೀನೊಂದು ಹುಡುಗಿನ ಲವ್ ಮಾಡಿದ್ದಲ್ವ ಯೋಗೇಶ್? ಆ ಹುಡುಗಿನೂ ನಿನಗೆ ಮೋಸ ಮಾಡಿದ್ಲು ಅಂತ ಗೊತ್ತು ನನಗೆ. ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಈ ತಾಯಿನ, ಆ ತಂಗಿರ್ನ ಚೆನ್ನಾಗಿ ನೋಡ್ಕೊಳ್ಳು ಯೋಗೇಶ್. ಏಯ್, ಇದೆಲ್ಲ ಯಾಕೋ? ಬಿಡ ಬಿಡ. ಅಮ್ಮ, ನಮಗ್ ಲೈಫ್ ಕೊಟ್ಟರು ಅಣ್ಣ ಬಂದಿದ್ದಾರೆ. ಮೊದಲು ಅವ್ರಿಗೆ ಪ್ರಸಾದ ಕೊಡಮ್ಮ. ನನಗ್ ಲೈಫ್ ಕೊಟ್ಟಿರೋರು ಇಲ್ಲಿದ್ದಾರೆ. ಆಗಲ್ಲಮ್ಮ, ನನಗೆ ನಿಮ್ಗೆ ಎಲ್ಲಾರ್ಗೂ ಲೈಫ್ ಕೊಟ್ಟಿರೋ ಭಗವಂತನೊಬ್ಬ ಮೇಲಿದ್ದಾನೆ.